शांति ओम शांति ओम शांति ओम शांति ओम शांति ओम शांति। मुरली डेट August 17, 2022 प्रातः मुरली बागदादा मधुबन। मीठे बच्चे, बाप तुम्हें बेहद का समाचार सुनाते हैं। तुम अभी स्वदर्शन चक्रधारी बनी हो। तुम्हें 84 जन्मों की स्मृति में रहना है और सबको स्मृति दिलानी है। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಂದೆ ತಮಗೆ ಬೇಹದ್ದಿನ ಸಮಾಚಾರವನ್ನು ತಿಳಿಸುತ್ತಾರೆ. ತಾವು ಈಗ ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ತಾವು ಈಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ತಮಗೆ 84 ಜನ್ಮಗಳ ಸ್ಮೃತಿಯಲ್ಲಿಯೇ ಇರಬೇಕು ಹಾಗೂ ಎಲ್ಲರಿಗೂ ಸ್ಮೃತಿಯನ್ನು ತರಿಸಬೇಕು. ತಂದೆ ತಮಗೆ ಬೇಹದ್ದಿನ ಸಮಾಚಾರವನ್ನು ತಿಳಿಸುತ್ತಾರೆ. ತಾವು ಈಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ತಾವು 84 ಜನ್ಮಗಳ ಸ್ಮೃತಿಯಲ್ಲಿರಬೇಕು ಹಾಗೂ ಎಲ್ಲರಿಗೂ ಆ ಸ್ಮೃತಿಯನ್ನು ತರಿಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರಶ್ನೆ: शिव बाबा का पहला बच्चा ब्रह्मा को कहेंगे, विष्णु को नहीं, क्यों? ಶಿವ ಬಾಬಾರವರ ಮೊಟ್ಟ ಮೊದಲನೆಯ ಮಗು ಎಂದು ಬ್ರಹ್ಮನಿಗೆ ಹೇಳಲಾಗುತ್ತೆ, ವಿಷ್ಣುವಿಗೆ ಅಲ್ಲ, ಏಕೆ? ಶಿವ ಬಾಬಾರವರ ಮೊಟ್ಟ ಮೊದಲನೆಯ ಮಗು ಬ್ರಹ್ಮ ಬಾಬಾರವರಿಗೆ ಹೇಳಲಾಗುತ್ತೆ, ಅಂದರೆ ಬ್ರಹ್ಮನಿಗೆ ಹೇಳಲಾಗುತ್ತೆ, ವಿಷ್ಣುವಿಗೆ ಅಲ್ಲ, ಏಕೆ ಅಂತ. ಏಕೆ? ಬ್ರಹ್ಮಕ್ಕೆ ಪಾಲನೆ ಕೊಡೋದು, ವಿಷ್ಣು ಪಾಲನೆ ಕೊಡೋದಿಲ್ಲ. उत्तर: क्योंकि शिव बाबा ब्रह्मा द्वारा ब्राह्मण संप्रदाय रचते हैं। अगर विष्णु को बच्चा कहे तो उनसे भी संप्रदाय पैदा होनी चाहिए, परंतु उनसे कोई संप्रदाय होती नहीं। विष्णु को कोई मम्मा बाबा भी नहीं कहेंगे। वह जब लक्ष्मी नारायण के रूप में महाराजा महारानी है तो उनको अपना बच्चा ही मम्मा बाबा कहते हैं। ब्रह्मा से तो ब्राह्मण संप्रदाय पैदा होता है. ಏಕೆ ಅಂತಂದರೆ ಶಿವ ಬಾಬಾ ಬ್ರಹ್ಮ ಬಾಬಾರವರ ಮುಖಾಂತರ ಬ್ರಾಹ್ಮಣ ಸಂಪ್ರದಾಯವನ್ನು ಸ್ಥಾಪನೆ ಮಾಡುತ್ತಾರೆ ಹಾಗೂ ಸಂಪ್ರದಾಯಸ್ಥರು ಅಂದರೆ ಯಾರು ಬ್ರಾಹ್ಮಣರನ್ನು ತಯಾರು ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದು ವೇಳೆ ಅಂದರೆ ಬಾಬಾ ಹೇಳ್ತಿರೋದು ಶಿವ ಬಾಬಾರವರು ಬ್ರಹ್ಮ ಬಾಬಾರವರ ಮುಖಾಂತರ ಬ್ರಾಹ್ಮಣ ಸಂಪ್ರದಾಯವನ್ನು ಸ್ಥಾಪನೆ ಮಾಡುತ್ತಾರೆ ಅಥವಾ ರಚನೆ ಮಾಡುತ್ತಾರೆ. ಒಂದು ವೇಳೆ ವಿಷ್ಣುವನ್ನು ಮಗುವಾಗಿ ಮಾಡಿಕೊಂಡರೆ ಅವರದೇ ಒಂದು ಸಂಪ್ರದಾಯ ಹುಟ್ಟಬೇಕಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅವ್ರದ್ದೇ ಒಂದು ಭಿನ್ನವಾಗಿರುವಂತಹ ರೀತಿ ಪದ್ಧತಿಗಳಿರುವಂತಹ ಶ್ರೇಷ್ಠ ಪರಿವಾರ ಅಲ್ಲಿ ನಿರ್ಮಾಣ ಆಗಬೇಕಾಗತ್ತೆ. ಆದರೆ ಬಾಬಾ ಹೇಳ್ತಾರೆ, ವಿಷ್ಣುವುದು ತಂದೆ ಹೇಳಿದಂತೆ ಸಂಪ್ರದಾಯ ಇರುವುದಿಲ್ಲ. ಒಂದು ವೇಳೆ ವಿಷ್ಣುವನ್ನು ನಾವು ಮಮ್ಮ ಬಾಬಾ ಅಂತ ಹೇಳುವುದಿಲ್ಲ. ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ವಿಷ್ಣು ಮೊಟ್ಟ ಮೊದಲನೇ ಮಗು ಆಗಿದ್ದರೆ ಅವರದೊಂದು ಸಂಪ್ರದಾಯ ಇರಬೇಕು, ಆದರೆ ಹಾಗೆ ಆಗುವುದಿಲ್ಲ. ಲಕ್ಷ್ಮೀ ನಾರಾಯಣರ ರೂಪದಲ್ಲಿ ಮಮ್ಮ ಬಾಬಾರವರಿದ್ದಾಗ ಅವರನ್ನು ಮಹಾರಾಜ ಮಹಾರಾಣಿ ಎಂದು ಹೇಳುತ್ತೇವೆ. ಆ ಸಮಯದಲ್ಲಿ ನಾವು ಅವರನ್ನು ತಂದೆ ತಾಯಿ ಅಂತ ಹೇಳ್ತೀವ? ಇಲ್ಲ. ಅವರ ಮಕ್ಕಳು ಯಾರಿರ್ತಾರೋ ಅವರು ಮಾತ್ರ ತಾಯಿ ತಂದೆ ಅಂತ ಅವರಿಗೆ ಹೇಳ್ತಾರೆ ಹೊರತು ಪ್ರಪಂಚದಲ್ಲಿರುವಂಥವರು ಎಲ್ಲರದೂ ಕೂಡ ವಿಭಿನ್ನವಾಗಿ ಆಗಿಬಿಡುತ್ತೆ. ವಿಷ್ಣುವಿನ ಸಂಪ್ರದಾಯನ ಬೇರೆ, ಬ್ರಾಹ್ಮಣ ಸಂಪ್ರದಾಯನೇ ಬೇರೆ ಅಂತ ಬಾಬಾ ಹೇಳ್ತಾರೆ. ಆದರೆ ತಂದೆ ಬಂದು ಬ್ರಹ್ಮನ ಮೂಲಕ ಬ್ರಾಹ್ಮಣ ಸಂಪ್ರದಾಯವನ್ನು ಸ್ಥಾಪನೆ ಮಾಡುವುದರಿಂದ ಬ್ರಹ್ಮನೇ ನನ್ನ ಮೊಟ್ಟ ಮೊದಲನೆಯ ಮಗು ಆಗಿದ್ದಾರೆ ಅಂತ ತಿಳಿಸ್ತಿದ್ದಾರೆ. ಗೀತ್: ತುಮಿ ಹೋ ಮಾತಾ, ನೀವೇ
ತಾಯಿ ತಂದೆಯಾಗಿದ್ದೇವೆ, ತಾಯಿ ತಂದೆಯಾಗಿದ್ದೀರಿ ಅಂತ. ओम शांति। बाप बैठ बच्चों को समझाते हैं कि कोई गुरु गोसाई ऐसा नहीं कह सकते कि बाप बैठ बच्चों को समझाते हैं। बाप बच्चों को क्यों समझाएंगे? कौन सा बाप है? यह तो सिर्फ तुम जानते हो और कोई सत्संग में ऐसा नहीं कह सकते हैं। ನೋಡಿ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ತಂದೆ ಕುಳಿತು ಮಕ್ಕಳಿಗೆ ಅರ್ಥ ಮಾಡಿಸ್ತಿದ್ದಾರೆ. ಗುರು ಗೋಸಾಯಿ ಯಾರೂ ಅಲ್ಲ, ಇಲ್ಲಿ ಸ್ವಯಂ ತಂದೆಯೇ ಬಂದು ಮಕ್ಕಳಿಗೆ ಓದಿಸ್ತಾರೆ. ಮತ್ತು ಏನಂದು ಓದಿಸುತ್ತಾರೆ ಅಂತ ಕೇಳ್ತಿದ್ದಾರೆ ಬಾಬಾ. ಮತ್ತು ಯಾವ ತಂದೆ ಓದಿಸುತ್ತಾರೆ? ಯಾವ ವಿದ್ಯೆಯನ್ನು ತಂದೆ ತಿಳಿಸ್ತಿದ್ದಾರೆ ನಮಗೆ? ಆತ್ಮಿಕ ವಿದ್ಯೆ. ಮತ್ತು ಯಾವ ತಂದೆ ಓದಿಸ್ತಿದ್ದಾರೆ? ಬೇಹದ್ದಿನ ತಂದೆ ಓದಿಸ್ತಿದ್ದಾರೆ. या तो सिर्फ तुम बच्चों को ही पता पड़ा है और कोई सत्संग में ऐसा नहीं कह सकते हैं। बल बाबा साई मेहर बाबा कहते हैं, परंतु वो लोग तो कुछ भी समझते नहीं जो बोले। तुम जानते हो यह बेहद का बाप है, बेहद का समाचार सुनाते हैं। एक होता है हद का समाचार, दूसरा होता है बेहद का समाचार। इस दुनिया में कोई जानते ही नहीं। ಬಾಬಾ ಹೇಳ್ತಿದ್ದಾರೆ, ಕೆಲವರು ಸಾಯಿಬಾಬಾ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಮೆಹರ್ ಬಾಬಾ ಅಂತ ವಿಭಿನ್ನವಾಗಿ ಬಾಬಾ ಅಂತ ಹೆಸರು ಇಟ್ಕೊಂಡಿರೋರ ಬಗ್ಗೆ ಗೊತ್ತಿದೆ. ಆದರೆ ಬೇಹದ್ದಿನ ತಂದೆ ಬಗ್ಗೆ ಯಾರೊಬ್ಬರೂ ಕೂಡ ತಿಳಿದುಕೊಂಡಿಲ್ಲ. ಮತ್ತು ಈ ಮಾತು ಯಾವುದೇ ಸತ್ಸಂಗದಲ್ಲೂ ಕೂಡ ತಿಳಿಸಲು ಸಾಧ್ಯ ಇಲ್ಲ. ನೀವು ತಿಳ್ಕೊಂಡಿದ್ದೀರಿ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸಮಾಚಾರವನ್ನು ನಮಗೆ ತಿಳಿಸ್ಕೊಡ್ತಿದ್ದಾರೆ ಅಂತ. ಹೊರಗಡೆ ಇರೋದು ಹದ್ದಿನ ಸಮಾಚಾರ, ಆದರೆ ತಂದೆ ನಮಗೆ ತಿಳಿಸ್ಕೊಡೋದು ಬೇಹದ್ದಿನ ಸಮಾಚಾರ. ಈ ಬೇಹದ್ದಿನ ಸಮಾಚಾರ ಯಾರೊಬ್ಬರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾರೆ? ರಹಸ್ಯ, ಸೃಷ್ಟಿಯ ರಹಸ್ಯವನ್ನು ನಾನು ತಿಳಿಸ್ಕೊಡ್ತೇನೆ, ಗುಪ್ತವಾಗಿರುವಂಥ ಪುರುಷಾರ್ಥ ನೀವು ಮಾಡ್ತಿದ್ದೀರಿ ಅಂತ ಬಾಬಾ ಎಲ್ಲ ಯಾಕೆ ಹೇಳ್ತಾರೆ ಅಂತಂದರೆ, ಇದು ಬೇಹದ್ದಿನ ಸಮಾಚಾರ, ಇದು ಯಾರೊಬ್ಬರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. इस दुनिया में कोई नहीं जानते हैं। बाप कहते हैं तुमको बेहद का समाचार सुनाते हैं तो तुमको सृष्टि के आदि मध्य अंत का ज्ञान बुद्धि में आ जाता है। तुम जानते हो बरोबर बाप ने अपना परिचय दिया है और सृष्टि चक्र कैसे फिरता है वह भी यथार्थ रीति समझाया है। उसे समझकर हम औरों को समझाते हैं। बीज को परमपिता परमात्मा व बाप कहते हैं, हम हैं उनके बच्चे आत्माएं। तुम बच्चों की बुद्धि में है कि हम आत्माएं परमपिता परमात्मा की संतान हैं। परमपिता परमात्मा परमधाम में रहने वाले हैं। उन्होंने मूल वतन का समाचार समझाया है, कैसे यह सारी माला बनती है। ತಂದೆ ಹೇಳ್ತಿದ್ದಾರೆ, ಈಗ ನಾನು ಬಂದು ನಿಮಗೆ ಬೇಹದ್ದಿನ ಸಮಾಚಾರವನ್ನು ತಿಳಿಸ್ತೇನೆ, ಆಗಲೇ ತಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿ ಬರುತ್ತದೆ ಅಂತ ಹೇಳ್ತಿದ್ದಾರೆ. ಈಗ ನೀವು ತಿಳ್ಕೊಂಡಿದ್ದೀರಿ, ತಂದೆ ಬಂದು ಸ್ವಯಂ ತಮ್ಮ ಪರಿಚಯವನ್ನು ತಿಳಿಸಿದ್ದಾರೆ, ಹಾಗೂ ಸೃಷ್ಟಿಯ ಚಕ್ರ ಹೆಂಗೆ ತಿರುಗುತ್ತದೆ ಅನ್ನೋದು ಕೂಡ ಯಥಾರ್ಥ ರೀತಿಯಲ್ಲಿ ಅರ್ಥ ಮಾಡಿಸಿದ್ದಾರೆ ಅಂತ. ಇವಾಗ ನಾವು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಇತರರಿಗೆ ಅರ್ಥ ಮಾಡಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಬೀಜ ಇಲ್ಲಿ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರೇ ಹೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ನನ್ನ ಮಕ್ಕಳು ಅಂತ. ನಾವು ಯಾರ ಮಕ್ಕಳು, ಯಾರ ಸಂತಾನರು? ಶಿವ ಬಾಬಾರವರ ಸಂತಾನ, ಅಂದರೆ ಪರಂಪಿತ ಪರಮಾತ್ಮನ ಸಂತಾನರಾಗಿದ್ದೇವೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ, ನಮ್ಮ ಮನೆಯೂ ಕೂಡ ಪರಂಧಾಮವಾಗಿದೆ ಅಂತ, ಮೂಲ ವತನವಾಗಿದೆ ಅಂತ. ಮೂಲ ವತನದಲ್ಲಿ ಇರುವಂತಹ ತಂದೆಯೇ ಬಂದು ಆ ಮೂಲ ವತನದ ಸಮಾಚಾರವನ್ನು ತಿಳಿಸಿಕೊಡುತ್ತಾರೆ. कैसे यह सारी माला बनती है? पहले पहले बाप समझाते हैं, मैं तुम्हारा बाप हूँ और मैं परमधाम में रहता हूँ। मुझे ही नॉलेजफुल ब्लिसफुल कहते हैं। मैं आकर तुम आत्माओं को पवित्रता सुख शांति का वर्षा देता हूँ।
बच्चों की बुद्धि में यह फिरता रहता है। हम असल में कहाँ के रहने वाले हैं। हम अभी आत्माओं को पाठ बजाना है। पाठ का राज कोई भी समझ नहीं सकते, सिर्फ कहते रहते हैं पुनर्जन्म लेंगे। आत्मा इतने जन्म लेती है, कोई 84 लाख जन्म कह देते हैं। कोई को समझाओ तो समझ जाते हैं कि 84 जन्म ठीक है। 84 जन्म कैसे लेते, यह बुद्धि में होना चाहिए। ಈಗ ಪೂರ್ತಿ ಮಾಲೆ ಬಗ್ಗೆ ತಂದೆ ಬಂದು ತಿಳಿಸ್ಕೊಡ್ತಿದ್ದಾರೆ. ಇದರಲ್ಲಿ ಮೊಟ್ಟ ಮೊದಲು ಬಂದು ತಂದೆ ಸ್ವಯಂ ಅವರ ಪರಿಚಯವನ್ನು ಕೊಡ್ತಾರೆ. ನಾನೇ ನಿಮ್ಮೆಲ್ಲರ ತಂದೆಯಾಗಿದ್ದೇನೆ, ನಾನು ಇರುವುದು ಪರಮಧಾಮದಲ್ಲಿ ಅಂತ ತಮ್ಮ ಪರಿಚಯವನ್ನು ಮೊಟ್ಟ ಮೊದಲು ಸ್ಪಷ್ಟವಾಗಿ ತಿಳಿಸಿ ಇನ್ನೂ ಹೇಳುತ್ತಾರೆ, ನಾನೇ ಜ್ಞಾನ ಸಾಗರ, ಆನಂದ ಸಾಗರವಾಗಿದ್ದೇನೆ. ನಾನೇ ನಿಮಗೆ ಬಂದು ಪವಿತ್ರತಾ, ಸುಖ, ಶಾಂತಿ, ಆಸ್ತಿಯನ್ನು ಕೊಡ್ತೇನೆ ಅಂತ ಇದೆಲ್ಲ ನಮಗೆ ತಿಳಿಸಾದ ಮೇಲೆ ನಮ್ಮ ಬುದ್ಧಿಯಲ್ಲಿ ಪುನಃ ಈ ಚಕ್ರ ತಿರುಗುತ್ತದೆ ಅಂತ ಹೇಳ್ತಿದ್ದಾರೆ. ವಾಸ್ತವದಲ್ಲಿ ನಾವು ಕೂಡ ಪರಮಧಾಮದಲ್ಲಿರುವಂಥವರೇ, ಇಲ್ಲಿಗೆ ಪಾತ್ರ ಮಾಡಲು ಬಂದಿದ್ದೇವೆ. ಈ ಪಾತ್ರದ ರಹಸ್ಯ ಕೂಡ ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹೇಳ್ತಾರಷ್ಟೇ ಪುನರ್ಜನ್ಮವನ್ನು ಪಡೀತೀವಿ ಅಂತ, ಅದರ ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಪುನರ್ಜನ್ಮದಲ್ಲೂ 84 ಲಕ್ಷಗಳ ಜನ್ಮ ಅಂತ ಕೂಡ ಹೇಳ್ಕೊಳ್ತಾರೆ. ಆದರೆ ಇದು ಕೂಡ ಅಸತ್ಯ, ಅಂದರೆ ಸತ್ಯವಾಗಿ ಅವ್ರಿಗೂ ಸಹ ತಿಳಿದಿಲ್ಲ. ನಿಮಗೆ ತಿಳಿದಿದೆ 84 ಜನ್ಮ ಅಂತ. ಇದು ಕೆಲವರಿಗೆ ಹೇಳಿದ್ರೆ ಕೆಲವರು ಒಪ್ಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಕೆಲವರು ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುತ್ತೆ. ಬರೋಬರ ಹಮ್ ಸತೋ ಪ್ರಧಾನತೆ ಫಿರ್ ಸತೋ ರಜೋತಮೋ ಮೇ ಆಯೇ. ಹೌದು, ನಿಜವಾಗ್ಲೂ ನಾವು ಸತೋ ಪ್ರಧಾನವಾಗಿದ್ವಿ, ಮತ್ತು ಸತೋ ರಜೋ ತಮೋದಲ್ಲಿ ನಾವೇ ಬಂದ್ವಿ ಎನ್ನುವಂತಹ ಆ ಅರಿವು ಬರುತ್ತದೆ. अब फिर संगम पर तुम सतो प्रधान बन रहे हो, यह ज़रूर तुम बच्चों की बुद्धि में होगा। तब तो तुमको स्वदर्शन चक्रधारी कहा जाता है। यह बातें तो बड़ी सहज है, जो गुड़िया भी समझा सकती है कि बरोबर हमने 84 जन्म लिया है और कोई धर्म वाले मनुष्य नहीं लेते हैं। यह भी समझना चाहिए कि अभी हम ब्राह्मण हैं, फिर देवता, क्षत्रिय, वैश्य, शूद्र बनते हैं। ऊंच ते ऊंच है शिव बाबा, यह अभी तुम्हारा बुद्धि में है। ऐसे हम पुनर्जन्म लेते हैं। पुनर्जन्म तो ज़रूर मानना पड़े। अब तुमको अपने 84 जन्मों का पाठ की स्मृति आई है। बुढ़ियों के लिए भी यह समझानी बहुत सहज है। तुमको कोई किताब आदि पढ़ने की दरकार नहीं रहती। बाप ने समझाया है कि तुम 84 जन्म ले सकते हो या लेते हो। तुम ही देवी देवता थे, फिर 8 जन्म सतयुग में, 12 जन्म त्रेता में, 63 जन्म द्वापर कलयुग के लिए, और यह एक जन्म सबसे ऊंचा, तो सहज समझा सकते हो। ನೋಡಿ, ಬಾಬಾ ಹೇಳ್ತಿದ್ದಾರೆ, ಇದು ಸಂಗಮ ಯುಗವಾಗಿದೆ, ಪುನಃ ನೀವು ಸತೋ ಪ್ರಧಾನವಾಗಿ ಆಗಬೇಕಾಗಿದೆ. ಈಗ ಈ ಸ್ವದರ್ಶನ ಚಕ್ರ ನಿಮ್ಮ ಬುದ್ಧಿಯಲ್ಲಿ ತಿರುಗ್ತಾನೇ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇದೆಷ್ಟು ಸಹಜವಾಗಿರುವಂಥ ಮಾತು. ವಯಸ್ಸಾಗಿರುವಂಥ ಮಾತೆಯರೂ ಕೂಡ ಇದನ್ನು ಅರ್ಥ ಮಾಡಿಸ್ಬೋದು. ತಂದೆ ಹೇಳಿದ್ದಾರೆ ನಮಗೆ 84 ಜನ್ಮ ಇದೆ ಅಂತ. ಎಲ್ಲರಿಗೂ ಕೂಡ ಈ ಮಾತು ನೀವು ಅರ್ಥ ಮಾಡಿಸ್ಬೋದಲ್ಲ. ಇಲ್ಲೇನು ಪುಸ್ತಕವನ್ನು ಓದಿ ಅರ್ಥ ಮಾಡಿಸುವಂಥ ವಿಷಯ ಏನು ಇಲ್ವಲ್ಲ. ಸತ್ಯುಗದಲ್ಲಿ ನಾವು 8 ಜನ್ಮವನ್ನು ಪಡೆದೇವೆ. ತ್ರೇತಾಯುಗದಲ್ಲಿ ಎಷ್ಟು ಜನ್ಮ? 12 ಜನ್ಮವನ್ನು ಪಡೆದೇವೆ. ಮತ್ತು ಕಲಿಯುಗ ಹಾಗೂ ದ್ವಾಪರಯುಗ, ಕಲಿಯುಗ ಸೇರಿಸಿ 63 ಜನ್ಮಗಳನ್ನು ಪಡೆದೇವೆ. ಈ ಚಕ್ರದ ಬಗ್ಗೆ ಹಾಗೂ ಈ ಜನ್ಮದ ಬಗ್ಗೆ ಕೂಡ ನೀವು ಸ್ಪಷ್ಟವಾಗಿ ಇತರರಿಗೆ ತಿಳಿಸ್ಬೋದು ಅಂತ ಬಾಬಾ ಹೇಳ್ತಾರೆ. ವಯಸ್ಸಾಗಿರೋರು ಕೂಡ ಇದನ್ನು ತಿಳಿಸ್ಬೋದು. ಎಷ್ಟು ಸಹಜವಾಗಿರುವಂಥ ಮಾತು ಅಂತ ಹೇಳ್ತಿದ್ದಾರೆ ಬಾಬಾ. कुरुक्षेत्र की बूढ़ी माताओं भी समझती हो ना, कुरुक्षेत्र का नाम मशहूर है। वास्तव में सारा कर्म क्षेत्र है। वह कुरुक्षेत्र तो एक गांव है। यह सारा कर्म करने का क्षेत्र है। इसमें अभी लड़ाई आदि लगी नहीं। तुम इस सारे कुरुक्षेत्र को जानते हो। बैठना तो एक जगह होता है. ಹೊರಗಡೆ ಮಹಾಭಾರತ ಯುದ್ಧ ತೋರಿಸ್ತಾರೆ,
ಇಲ್ಲಿ ನಡೆದಂಗೆ ತೋರಿಸ್ತಾರೆ, ಕುರುಕ್ಷೇತ್ರದಲ್ಲಿ ನಡೆದಂಗೆ ತೋರಿಸ್ತಾರೆ. ಆದರೆ ಬಾಬಾ ಹೇಳ್ತಾರೆ ಇಲ್ಲಿ ಕುರುಕ್ಷೇತ್ರ ಅಲ್ಲ, ಕರ್ಮಕ್ಷೇತ್ರ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇದೆಲ್ಲ ಯಾವುದು? ಕರ್ಮಕ್ಷೇತ್ರ. ಈ ಕರ್ಮಕ್ಷೇತ್ರದಲ್ಲೇ ನೀವೆಲ್ಲರೂ ಕೂಡ ಕರ್ಮ ಮಾಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಇನ್ನೂ ಇಲ್ಲಿ ಯುದ್ಧ ನಡೆದಿಲ್ಲ, ಇನ್ನು ಮುಂದೆ ಇದು ನಡೆಯಲಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಒಂದೇ ಸ್ಥಾನದಲ್ಲಿ ಕುಳಿತುಕೊಂಡು ಎಲ್ಲ ಯುದ್ಧವನ್ನು ನೋಡಲಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. बाबा ने बतलाया है इस सारे कर्म क्षेत्र पर रावण का राज्य है. ಇದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಪೂರ್ತಿ ಕರ್ಮ ಕ್ಷೇತ್ರದ ಮೇಲೆ ರಾವಣನ ರಾಜ್ಯ ಇದೆ. ರಾವಣ ಕೋ ಜಲಾತೆ ಯಹ ಹೈ. ಬಾಬಾ ಹೇಳ್ತಾರೆ ಕುರುಕ್ಷೇತ್ರ ಅನ್ನೋದು ಕೇವಲ ಒಂದು ಊರಷ್ಟೇ, ಆದರೆ ನಿಜವಾಗ್ಲೂ ಕೂಡ ಕರ್ಮಕ್ಷೇತ್ರ. ಈಗ ಈ ಕರ್ಮಕ್ಷೇತ್ರದಲ್ಲಿ ರಾವಣ ರಾಜ್ಯ ಇದೆ. ಈಗ ರಾವಣನನ್ನು ಸುಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲೇ ಅವರನ್ನು ಸುಟ್ಟು ಹಾಕಬೇಕು. ರಾವಣ ಕಾ ಜನ್ಮ ಭಿ ಯಹಾ ಹೋತಾ ಹೈ, ಯಹಾ ಹಿ ಶಿವ ಬಾಬಾ ಕಾ ಜನ್ಮ ಹೋತಾ ಹೈ. ಅದರ ವಿಚಿತ್ರ ಏನು ಅಂತಂದರೆ ರಾವಣನ ಜನ್ಮವೂ ಇಲ್ಲಿಯೇ ಆಗುತ್ತೆ, ಮತ್ತು ಶಿವಬಾಬುರವರ ಜನ್ಮವೂ ಕೂಡ ಇಲ್ಲಿಯೇ ಆಗುತ್ತೆ. यहाँ ही देवी देवताएं थे, फिर वही पहले पहले वाम मार्ग में जाते हैं. बाबा भी यहाँ भारत में ही आते हैं. भारत की बड़ी महिमा है. बाप भी भारत में ही बैठ समझाते हैं, बच्चे तुम 5000 वर्ष पहले आदि सनातन देवी देवता धर्म के थे, राज्य करते थे. उनमें पहले नंबर लक्ष्मी नारायण विश्व पर राज्य करते थे. उसको 5000 वर्ष हुए. उनको विश्व महाराजन विश्व महारानी कहा जाता था. वहाँ कोई दूसरा धर्म तो नहीं है, तो जो भी राजाएं होंगे वो विश्व के महाराजन ही कहलाएंगे. फिर यह फलाने गांव का या फलाने गांव का कहा जाता है. तुम जानते हो हम विश्व का राज्य लेते हैं. ಈಗ ತಂದೆ ತಿಳಿಸ್ಕೊಟ್ಟಿದ್ದಾರೆ, ಈಗ ನೀವು ಪುನಃ ದೇವಿ ದೇವತೆಯರಾಗ್ತಿದ್ದೀರಿ. ಸತ್ಯಯುಗದಲ್ಲಿ ದೇವಿ ದೇವತೆಯರೇ ಇದ್ದರು, ಎಲ್ಲರೂ ಕೂಡ ಅಲ್ಲಿ ವಾಮ ಮಾರ್ಗದಲ್ಲೇ ನಡೀತಿದ್ದರು. ಮೊಟ್ಟ ಮೊದಲು ವಾಮ ಮಾರ್ಗವೇ ಇತ್ತು. ತಂದೆಯೇ ಬಂದು ಇದೇ ಭಾರತ ದೇಶದಲ್ಲಿ ಸ್ವರ್ಗದ ಸ್ಥಾಪನೆ ಮಾಡೋದ್ರಿಂದ ಮಹಿಮೆಯೂ ಕೂಡ ತುಂಬ ಜಾಸ್ತಿ ಇದೆ ಅಂತ ಬಾಬಾ ಹೇಳ್ತಾರೆ. ಭಾರತದ ಮಹಿಮೆ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ನೀವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಾ, 5000 ವರ್ಷದ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ನಾವೇ ರಾಜ್ಯ ಮಾಡಿದ್ವಿ. ಅದರಲ್ಲಿ ಲಕ್ಷ್ಮೀ ನಾರಾಯಣರೇ ವಿಶ್ವದ ರಾಜ್ಯ ಅಧಿಕಾರಿಗಳಾಗಿದ್ದರು ಅಂತ. ಇದೆಲ್ಲ 5000 ವರ್ಷದ ಮಾತು ಅಂತ ಹೇಳ್ತಿದ್ದಾರೆ. ಅವರೇ ವಿಶ್ವದ ಮಹಾರಾಜ ಮಹಾರಾಣಿ ಎಂದು ಹೇಳ್ಕೊಳ್ತಿದ್ರು. ಅವರಿದ್ದಾಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ. ಯಾವುದೇ ಧರ್ಮ ಇರಲಿಲ್ಲ. ಯಾರ್ಯಾರು ರಾಜರಿದ್ರೋ ಅಥವಾ ವಿಶ್ವದ ಮಹಾರಾಜ ಮಹಾರಾಣಿಗಳಿದ್ರು ಅವರನ್ನು ಕೇವಲ ಬಾಬಾ ಹೇಳ್ತಾರೆ ರಾಜರೇ ಆಗಿದ್ರು, ಸಿಂಹಾಸನ ಅಧಿಕರಿಸಿದ್ದಾರೆ ಅಂತಂದರೆ ರಾಜರಾಣಿ ಅಂತಲೂ ಅವರನ್ನು ಹೇಳೋದಿಲ್ಲ, ಮಹಾರಾಜ ಮಹಾರಾಣಿ ಅಂತಲೇ ಅವರನ್ನು ಹೇಳ್ತಾರೆ. ಮೊದಲು ಅದನ್ನು ಹೇಳಿ ಆಮೇಲೆ ಅವರಿರುವಂಥ ಊರು, ಈ ಊರಿಗೆ ಮಹಾರಾಜ ಮಹಾರಾಣಿಗಳು ಎಂದು ಹೇಳಲಾಗುತ್ತೆ. ಈಗ ನೀವೇ ತಿಳ್ಕೊಂಡಿದ್ದೀರಿ ನಾವೇ ಇಂತಹ ವಿಶ್ವದ ಮಾಲೀಕರಾಗ್ತೇವೆ ಅಂತ. बाप समझाया है तुम जमुना के किनारे राज्य करते हो. ಬಾಬಾ ಹೇಳ್ತಾರೆ ನೀವೆಲ್ಲಿ ರಾಜ್ಯ ಮಾಡ್ತೀರಂತೆ? ಜಮುನಾ ತೀರದಲ್ಲಿ ನೀವು ರಾಜ್ಯ ಮಾಡ್ತೀರಾ ಅಂತ ಬಾಬಾ ಹೇಳ್ತಾರೆ. ಪ್ರತಿಯೊಂದೊಂದು ಮಹಲ್ಗಳು ಕೂಡ ನದಿಗಳ ಪಕ್ಕದಲ್ಲಿ ಸುಂದರವಾಗಿ ಅಲ್ಲಿ ನಿರ್ಮಾಣವಾಗಿರುತ್ತೆ. तो बुद्धि में यह याद रखना है कि 4 युग है और 4 वर्ण है और 5वां है लीप युग जिसको कोई नहीं जानते हैं. मुख्य है ब्राह्मण धर्म. ಬಾಬಾ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ 4 ಧರ್ಮಗಳಿವೆ, 4 ಯುಗಗಳಿದೆ, ಅಂದರೆ 4 ವರ್ಣಗಳಿವೆ ಅಂತ ಬಾಬಾ ಹೇಳ್ತಾರೆ. ಆದರೆ 5வது ಲೀಪ್ ಯುಗ ಅಂತ ಹೇಳ್ತಿದ್ದಾರೆ ಬಾಬಾ. ಇದಕ್ಕೆ ನೀವು ಬ್ರಾಹ್ಮಣ ಧರ್ಮ ಎಂದು ಹೇಳ್ತೀರಿ. ಲೀಪ್ ಇಯರ್ ಅಂತ ಬರುತ್ತಲ್ಲ, ಎಷ್ಟು ದಿನಕ್ಕೆ ಬರುತ್ತೆ ಹೇಳಿ, ಎಷ್ಟು ವರ್ಷಕ್ಕೆ ಬರುತ್ತೆ? 3 ವರ್ಷ. 5 ಇಯರ್ಸ್ಗೆ ಒಂದ್ಸತಿ ಬರುತ್ತೆ. ಇಲ್ಲ 3 ವರ್ಷ. ಲೀಪ್ ಫೆಬ್ರವರಿ 29th ಬರುತ್ತಲ್ವಾ, ಅದೇ ರೀತಿ ಇದು 5000 ವರ್ಷದಲ್ಲಿ ಒಂದು ಸತಿ ಬರುವಂತಹ ಯುಗ ಇದು ಸಂಗಮ ಯುಗ. ಬಾಬಾ ಹೇಳ್ತಿದ್ದಾರೆ ಮುಖ್ಯವಾಗಿದೆ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು. ಬ್ರಹ್ಮ ಕಬ್ ತೋ ಆಯಾ ಹೋಗ
ज़रूर बाप सृष्टि रचेंगे तो पहले ब्राह्मण चाहिए। यह है डायरेक्ट ब्रह्मा की मुख वंशावली। ब्रह्मा है शिव बाबा का पहला बच्चा। क्या विष्णु को भी बच्चा कहेंगे? नहीं। अगर बच्चा हो तो उनसे भी संप्रदाय पैदा होता है। ಅಂದರೆ ಬಾಬಾ ಹೇಳ್ತಿದ್ದಾರೆ ಇದು ಸಂಗಮ ಯುಗ ಅನ್ನೋದು ಒಂದು ಲೀಪ್ ಯುಗ. ಹೊರಗಡೆ ಕೂಡ 4 ಇಯರ್ಸ್ ಇರಬೇಕು, 3 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಅಂತ ಬರುತ್ತೆ. 3 ಇಯರ್ಸ್ಗೆ ಏನು ಎಕ್ಸಾಕ್ಟಾಗಿ. ಅದಕ್ಕೆ ಬಾಬಾ ಹೇಳ್ತೀರಿ ಇದು ಕೂಡ ಎಕ್ಸ್ಟ್ರಾ ಡೇ ಅಲ್ವಾ, ಅದು ಫೆಬ್ರವರಿ 29 ಅಧಿಕ ಮಾಸ ಅಂತ. ಅದೇ ರೀತಿ ಇದು ಕೂಡ ಬಾಬಾ ಹೇಳ್ತಾರೆ ಸಂಗಮ ಯುಗ ಎನ್ನುವುದು ಕೂಡ ಒಂದು ಲೀಪ್, ಅದರ ಶಾರ್ಟ್. ತುಂಬ 100 ವರ್ಷ ಇದ್ದರೂ ಕೂಡ ಎಲ್ಲ ವರ್ಣಗಳಲ್ಲೂ ಕೂಡ ಉನ್ನತವಾಗಿರೋದು ಯಾವುದು? ಸಂಗಮ ಯುಗ. ಅದರಲ್ಲಿ ಬ್ರಾಹ್ಮಣ ಧರ್ಮ ಮುಖ್ಯ ಅಂತ ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಡೈರೆಕ್ಟ್ ನೀವೆಲ್ಲರೂ ಕೂಡ ಬ್ರಹ್ಮ ಮುಖ ವಂಶಾವಳಿಗಳಾಗಿದ್ದೀರಿ. ನೀವೇ ಈ ಸಮಯದಲ್ಲಿ ಬ್ರಹ್ಮನಿಂದ ಅಂದರೆ ಶಿವಬಾಬಾರವರೇ ಬ್ರಹ್ಮನ ಮುಖಾಂತರ ನಿಮ್ಮನ್ನು ದತ್ತಕ್ಕೆ ತೆಗೆದುಕೊಂಡಿದ್ದಾರೆ, ಅವರ ವಂಶಸ್ಥರಾಗಿ ಮಾಡಿಕೊಂಡಿದ್ದಾರೆ. ಶಿವಬಾಬಾರವರ ಮೊಟ್ಟ ಮೊದಲನೆಯ ಮಗು ಬ್ರಹ್ಮ ಎಂದು ಹೇಳಲಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. क्या विष्णु को भी बच्चा कहे? नहीं। अगर बच्चा हो तो उनसे भी संप्रदाय पैदा हो, परंतु उनसे तो संप्रदाय पैदा होती ही नहीं, ना उनको मम्मा बाबा कहेंगे. ಬಾಬಾ ಹೇಳ್ತಿದ್ದಾರೆ ವಿಷ್ಣುವೇ ಮೊದಲನೇ ಮಗು ಅಂತ ಹೇಳಲಾಗುವುದಿಲ್ಲ. ಏಕೆ ಅಂತಂದರೆ ಅವರು ಒಂದು ವೇಳೆ ಮೊಟ್ಟ ಮೊದಲನೇ ಮಗು ಆಗಿದ್ರೆ ಅವರಿಂದೊಂದು ಸಂಪ್ರದಾಯ ನಿರ್ಮಾಣ ಆಗಬೇಕು. ಆದರೆ ಹಂಗಾಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದು ಒಂದು ಚಿಕ್ಕ ಕುಟುಂಬ ಇರುತ್ತೆ ಅಷ್ಟೆ. ತಾಯಿ ತಂದೆ ಅಂತ ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬರು ಹೇಳೋದಿಲ್ಲ. ಅವರನ್ನು ವಿಶ್ವದ ಮಹಾರಾಜ ವಿಶ್ವದ ಮಹಾರಾಣಿ ಎಂದೇ ಸಂಬೋಧನೆ ಮಾಡ್ತಾರೆ. ಆದರೆ ನಾವು ಮಮ್ಮ ಬಾಬಾ ಅಂತ ಕರಿತಾ ಇರ್ತೀವಲ್ಲ, ಬ್ರಹ್ಮಬಾಬಾ ಹಾಗೂ ಮಮ್ಮರವ್ರನ್ನ ತಾಯಿ ತಂದೆ ಅಂತಲೇ ನಾವಿಲ್ಲಿ ಅವ್ರಿಗೆ ಹೇಳ್ತಾ ಇರ್ತೀವಿ. वह तो महाराजा महारानी को अपना ही एक बच्चा होता है, एक यह कर्म भूमि है. ಅಂದರೆ ಬಾಬಾ ಹೇಳ್ತಿದ್ದಾರೆ ಮಹಾರಾಜ ಮಹಾರಾಣಿ ಸತ್ಯುಗದಲ್ಲಿ ಇದ್ದ ಮೇಲೆ ಅವ್ರಿಗೆ ಯಾರು ಮಕ್ಕಳು ಇರ್ತಾರೋ ಅವ್ರದ್ದೇ ಒಂದು ಸಪ್ರೇಟ್ ಆಗಿರುವಂಥ ಕುಟುಂಬ ಇರುತ್ತೆ. ಆದರೆ ಈಗ ನೀವು ಈ ಸಮಯದಲ್ಲಿರುವುದು कर्म भूमियाಗಿದೆ. परमपिता परमात्मा को भी आकर कर्म करना पड़ता है, नहीं तो क्या आकर करते हैं जो इतनी महिमा होती है. ಇಲ್ಲಿ ಕರ್ಮ ಭೂಮಿ ಅಂತಂದರೆ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರೂ ಕರ್ಮ ಮಾಡಲೇಬೇಕು ಅಂತ ಬಾಬಾ ಹೇಳ್ತಾರೆ. ಅದು ಸ್ವಯಂ ಭಗವಂತ ಆಗಿದ್ರೂ ಪರಂಪಿತ ಪರಮಾತ್ಮ ಆಗಿದ್ರೂ ಕೂಡ ಇಲ್ಲಿ ಬಂದು ಕರ್ಮ ಮಾಡಲೇಬೇಕು. ಇಲ್ಲಾಂದರೆ ಸುಮ್ಮನೆ ಯಾರ ಮಹಿಮೆಯನ್ನು ನಾವು ಮಾಡುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಪರಮಾತ್ಮಂದು ಕೂಡ ಮಹಿಮೆ ಇದೆ ಅಂತಂದರೆ ಸುಮ್ಮನೆ ಅವ್ರದ್ದು ಮಹಿಮೆ ಮಾಡಲಾಗೋದಿಲ್ಲ. ಅವರು ಬಂದು ಅಂತಹ ಕರ್ಮವನ್ನು ಮಾಡಿ ಹೋದರೆ ಮಾತ್ರ ಅಂತಹ ವಿಶೇಷವಾಗಿರುವಂಥ ಮಹಿಮೆ ಅವರಿಗೆ ಆಗಿದೆ. ಈ ಸಮಯದಲ್ಲೇ ಸ್ವಯಂ ಪರಂಪಿತ ಪರಮಾತ್ಮ ಅವತರಣೆಯಾಗಿ ನಮ್ಮೆಲ್ಲರನ್ನೂ ಕೂಡ ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿಯಾಗಿ ಮಾಡುವಂತಹ ಅಥವಾ ಆ ಕಲೆಯನ್ನು ನಮಗೆ ಕಲಿಸ್ಕೊಡ್ತಿದ್ದಾರೆ. ಈ ಸಮಯದಲ್ಲಿ ಅವರ ಪಾತ್ರ ಇದೆ ನಮ್ಮ ತರಹ ಸ್ವಲ್ಪ ಸಮಯಕ್ಕಾಗಿ. ಅದಕ್ಕೋಸ್ಕರ ಅವರ ಮಹಿಮೆ ಇಷ್ಟು ಭಾರಿ ಇದೆ ಅಂತ ಹೇಳ್ತಿದ್ದಾರೆ. तुम देखते हो शिव जयंती भी गाई हुई है, बल शिव पुराण लिखा है, परंतु उसमें कोई बात समझ में नहीं आती. मुख्य है गीता. तुम अच्छी रीति समझ गए हो कि कैसे शिव बाबा आते हैं. ब्रह्मा भी ज़रूर चाहिए. अब ब्रह्मा कहाँ से आया? सूक्ष्मोतन में तो संपूर्ण ब्रह्मा है. यह बात में ही लोग अटकते हैं. ब्रह्मा का कर्तव्य क्या है? सूक्ष्मोतन में रह क्या करते होंगे. ಈಗ ನೀವು ಮಕ್ಕಳು ನೋಡ್ತೀರಿ ಶಿವ ಜಯಂತಿ ಕೂಡ ತುಂಬ ಗಾಯನವಾಗಿದೆ. ಅದು ಶಿವರಾತ್ರಿ ಎಂದು ಪ್ರಸಿದ್ಧವಾಗಿದೆ. ಬಾಬಾ ಹೇಳ್ತಾರೆ ಶಿವ ಪುರಾಣದಲ್ಲೂ ಕೂಡ ಬರೆಯಲಾಗಿದೆ. ಆದರೆ ಸತ್ಯವಾಗಿರುವಂಥ ಮಾತೇನು ಅಂತಂದರೆ ಸ್ವಯಂ ಪರಂಪಿತ ಪರಮಾತ್ಮ ಈ ಭಾರತ ಭೂಮಿಯಲ್ಲಿ ಅವತರಣೆ ಆಗುವಂಥ ಕಾರಣ ಅವರ ಜಯಂತಿಯನ್ನು ಕೂಡ ಇದೇ ಭಾರತ ದೇಶದಲ್ಲಿ ಮಾಡಲಾಗಿದೆ. ಇಲ್ಲಿ ಮುಖ್ಯ ಗೀತೆಯಾಗಿದೆ. ತುಂಬ ಚೆನ್ನಾಗಿ ಈ ಸಮಯದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಶಿವಬಾಬಾ ಹೆಂಗೆ ಬರ್ತಾರೆ ಅಂತ. ಬ್ರಹ್ಮ ಬಾಬಾವರು ಕೂಡ ಇಲ್ಲಿ ಬೇಕಲ್ವ. ಬ್ರಹ್ಮ ಎಲ್ಲಿಂದ ಬಂದರು? ಸೂಕ್ಷ್ಮತನದಲ್ಲಿರುವಂಥದ್ದಂತೂ ಸಂಪೂರ್ಣ ಬ್ರಹ್ಮ ಅಲ್ವ. ಆ ಸಂಪೂರ್ಣ ಬ್ರಹ್ಮದಲ್ಲಿ ಅವತರಣೆ ಆಗಿ ಜ್ಞಾನವನ್ನು ತಿಳಿಸೋದಿಲ್ಲ ಬಾಬಾ.
ಆದರೆ ಸಾಕಾರಿ ಯಾರಿರ್ತಾರೋ ಪಾತ್ರವನ್ನು ಮಾಡಿ ಅಂತಿಮ ಜನ್ಮದಲ್ಲಿ ಯಾರು ದಾದಾ ಲೇಖರಾಜ್ ಆಗಿದ್ರು ಅವರ ಶರೀರದಲ್ಲಿಯೇ ತಂದೆ ಬಂದು ನಮಗೆ ಅರ್ಥ ಮಾಡಿಸ್ತಾರೆ. ಆದರೆ ಈ ಮಾತಿನಲ್ಲಿ ಮನುಷ್ಯರು ಸ್ವಲ್ಪ ತಬ್ಬಿಬಾರ್ದು. ಬ್ರಹ್ಮ ಅಂತಾರೆ, ಆದರೆ ಬ್ರಹ್ಮನ ಕರ್ತವ್ಯ ಏನು, ಸೂಕ್ಷ್ಮ ವತನದಲ್ಲಿ ಅವರು ಯಾಕೆ ಇರ್ತಾರೆ ಎನ್ನುವುದರ ಪ್ರಶ್ನೆಗೆ ಉತ್ತರ ಅವರಿಗೆ ಗೊತ್ತಿಲ್ಲ. बाप समझाते हैं जब यह व्यक्त रूप में हो तो इन द्वारा ज्ञान देता हूँ, फिर यही ज्ञान लेते लेते फरिश्ता बन जाते हैं, वह है संपूर्ण रूप. वैसे मम्मा का भी है, तुम्हारा भी है, ऐसा ही संपूर्ण रूप बन जाता है. ನೋಡಿ ಬಾಬಾ ಒಂದು ಮಾತು ತಿಳಿಸ್ತಿದ್ದಾರೆ. ಏನು ಅಂತಂದರೆ, ಇಲ್ಲಿ ಸಾಕಾರಿಯಾಗಿರುವಂತಹ ಬ್ರಹ್ಮ ಸ್ವಯಂ ಪರಂಪಿತ ಪರಮಾತ್ಮನ ಜ್ಞಾನವನ್ನು ತಿಳಿದು ಆ ಜ್ಞಾನವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿ ಅವರು ಫರಿಷ್ಠ ಆಗಿದಾಗ ಅವ್ರದ್ದು ಸಂಪೂರ್ಣ ರೂಪ ಆಗುತ್ತೆ ಅಂತ ಹೇಳ್ತಿದೆ. ಇದೇ ಸಂಪೂರ್ಣ ರೂಪ ಮಮ್ಮದು ಕೂಡ ಇದೆ, ನಿಮ್ಮದೂ ಸಹ ಇದೆ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲರೂ ಕೂಡ ಅಂತಹ ಸಂಪೂರ್ಣ ಸ್ವರೂಪವನ್ನು ಪಡೀತೀವಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ यह व्यक्त रूप में है तो इन द्वारा ज्ञान देता हूँ, फिर यह ज्ञान लेते लेते फरिश्ता बन जाते हैं, वह है संपूर्ण रूप. वैसे मम्मा का भी है, तुम्हारा भी ऐसा संपूर्ण रूप बन जाता है. ಹೀಗೆ ಬ್ರಹ್ಮ ಬಾಬಾ ಜ್ಞಾನವನ್ನು ಪಡೆದು ಸಂಪೂರ್ಣ ಫರಿಷ್ಠ ಆಗಿ ಆ ಸಂಪೂರ್ಣ ರೂಪವನ್ನು ಪಡೆದುಕೊಂಡರು. ಅದೇ ರೀತಿ ನಾವು ಕೂಡ ಏನು ಮಾಡಬೇಕು, ಪುರುಷಾರ್ಥ ಮಾಡಿ ನಮ್ಮ ಸಂಪೂರ್ಣ ಸ್ವರೂಪವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. बूढ़ी बूढ़ी माताएं सिर्फ इन धारणा करें कि 84 जन्म कैसे लेते हैं. यह भी समझाया जाता है कि बाबा कर्म क्षेत्र पर पाठ बजाने भेज देते हैं. मुख से कुछ बोलते नहीं हैं. यह भी ड्रामा बना हुआ है. ड्रामा अनुसार हर एक को अपने अपने समय पर आना है. तो बाप बैठ समझाते हैं कि सृष्टि के आदि में पहले कौन थे, फिर अंत में कौन थे. अंत में सारी संप्रदाय जड़ जड़ीभूत अवस्था को पाई हुई है. बाकी ऐसा नहीं कि प्रलय हो जाती है फिर श्री कृष्ण अंगूठा चूसता हुआ आता है. अब ब्रह्मा द्वारा स्थापना करते हैं नई संप्रदाय. परमपिता परमात्मा इस दैवी सृष्टि की रचना कैसे करते, यह भी तुम जानते हो. ಅಂದರೆ ತಂದೆ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ಕರ್ಮಕ್ಷೇತ್ರದಲ್ಲಿ ಇದ್ದೀರಿ. ಕರ್ಮ ಮಾಡಲಿಕ್ಕೆ ವಯಸ್ಸಾಗಿರುವಂಥ ಮಾತೆಯರು ಕೂಡ ಈ ಧಾರಣೆಯನ್ನು ಮಾಡಿಕೊಳ್ಳಬಹುದು. ನಾವು ಹಿಂಗೆ 84 ಜನ್ಮವನ್ನು ಪಡೆದೆವು ಎಂದು ಎಲ್ಲರಿಗೂ ಅರ್ಥ ಮಾಡಿಸಬಹುದು. ಮತ್ತು ಈ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡಲಿಕ್ಕೆ ಬರ್ತೇವೆ ಅಂತಂದರೆ ಪರಮಾತ್ಮ ನೀನು ಹೋಗುವಂತೇನು ಬಾಯಿಂದ ಹೇಳುವುದಿಲ್ಲ. ಇದು ಕೂಡ ಒಂದು ನಾಟಕ, ಫಿಕ್ಸ್ ಆಗಿರುವಂತಹ ನಾಟಕ. ಈ ನಾಟಕದಲ್ಲಿ ಸಮಯಾನುಸಾರ ನಾವೇ ನಮ್ಮ ಮನೆಯಾದ ಪರಮಧಾಮದಿಂದ ಕೆಳಗಡೆ ಬಂದು ಪಾತ್ರವನ್ನು ಮಾಡುತ್ತೇವೆ. ಅದಕ್ಕೆ ಹೇಳ್ತೀವಲ್ವ, ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅಂತ. ಆದರೆ ಯಾವಾಗ ಹೆಂಗೆ ಎನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. ಆದರೆ ಈ ಸಮಯದಲ್ಲಿ ನಮಗೆ ತಿಳಿದಿದೆ ನಮ್ಮ ಮನೆ ಪರಮಧಾಮವಾಗಿದೆ, ಅಲ್ಲಿಯೇ ಸ್ವಯಂ ಪರಂಪಿತ ಪರಮಾತ್ಮ ನಿವಾಸ ಮಾಡ್ತಾರೆ. ನಾವು ಕೂಡ ಆತ್ಮಿಕೊಂದು ಜ್ಯೋತಿ ರೂಪದಲ್ಲಿ ಅಲ್ಲೇ ಇರ್ತೇವೆ. ಆಮೇಲೆ ಈ ಕರ್ಮ ಭೂಮಿಯಲ್ಲಿ ಅಂದರೆ ಈ ಸಾಕಾರ ಪ್ರಪಂಚದಲ್ಲಿ ಪರಮಧಾಮದಿಂದ ಬಂದು ಪಾತ್ರವನ್ನು ಮಾಡ್ತೇವೆ. ಹೀಗೆ ಒಂದು ನಾಟಕದಲ್ಲಿ ಮನೆಯಿಂದ ಹೋಗ್ತಾರೆ, ಸುಮ್ಮನೆ ನಾರ್ಮಲ್ ಕಾಸ್ಟ್ಯೂಮ್, ನಾರ್ಮಲ್ ಡ್ರೆಸ್ ಯಾವುದಿದೆ ಅದು ಹಾಕ್ಕೊಂಡು. ಮತ್ತು ಪಾತ್ರ ಮಾಡಬೇಕಾದ್ರೆ ಮಾತ್ರ ಕಾಸ್ಟ್ಯೂಮ್ ಹಾಕ್ತಾರೆ, ಸ್ಟೇಜ್ ಮೇಲೆ ಬರ್ತಾರೆ, ಅವ್ರದ್ದು ಯಾವುದು ನಾಟಕ ಇರುತ್ತೆ ಅದನ್ನು ಮಾಡ್ತಾರೆ. ಆಮೇಲೆ ಕಾಸ್ಟ್ಯೂಮ್ ಅಲ್ಲೇ ಕೊಟ್ಟು ವಾಪಸ್ ಹಿಂಗೆ ಮನೆಯಿಂದ ಬಂದರೂ ಹಾಗೆ ಹೋಗ್ತಾರೆ. ಹೌದಾ ಇಲ್ಲ? ಅದೇ ರೀತಿ ಇಲ್ಲೂ ಕೂಡ ನಾವು ಜ್ಯೋತಿಯಾಗಿ ಅಂದರೆ ಆತ್ಮಿಕವಾಗಿ ನಾವು ಇಲ್ಲಿಗೆ ಬಂದ್ವಿ, ಕೇವಲ ಆತ್ಮಗಳಾಗಿ ಬಂದ್ವಿ. ಇಲ್ಲಿಗೆ ಬಂದು ಈ ಶರೀರವೆಂಬ ಕಾಸ್ಟ್ಯೂಮ್ ತೊಗೊಂಡು ಪಾತ್ರವನ್ನು ಮಾಡಿದ್ವಿ, ಇವಾಗ ಕೂಡ ಮಾಡ್ತಾ ಇದ್ದೀವಿ. ಸ್ವಲ್ಪ ಸಮಯದಲ್ಲಿ ಇದನ್ನು ಬಿಟ್ಟು ನಾವು ಪುನಃ ನಮ್ಮ ಮನೆಯಾಗಿರುವ ಪರಮಧಾಮಕ್ಕೆ ಆತ್ಮಾಗೆ ಹೋಗಬೇಕು. ಪರಂಪಿತ ಪರಮಾತ್ಮನೇ ಬಂದು ಈ ಸಮಯದಲ್ಲಿ ದೈವಿ ಸೃಷ್ಟಿಯನ್ನು ಹೇಗೆ ರಚನೆ ಮಾಡ್ತಿದ್ದಾರೆ ಎನ್ನುವುದು ಕೂಡ ನಿಮಗೆ ಗೊತ್ತಿದೆ. ಬಾಬಾ ಹೇಳ್ತಾರೆ, ಸೃಷ್ಟಿಯ ಆದಿ ಸೃಷ್ಟಿಯ ಅಂತ್ಯ ಹೆಂಗಾಯಿತು ಎನ್ನುವುದು ತಂದೆ ಅರ್ಥ ಮಾಡಿಸಿದ್ದಾರೆ. ಅಂತ್ಯದಲ್ಲಿ ಎಲ್ಲರೂ ಕೂಡ ಜಡ್ಜಡಿಭೂತ ಅವಸ್ಥೆಯನ್ನು
ಪಡೆದಿರುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತು ಎಲ್ಲ ಪ್ರಳಯ ಆಗಿಬಿಡುತ್ತೆ, ವಿಶ್ವನೇ ಎಲ್ಲ ಧ್ವಂಸ ಆಗಿಬಿಡುತ್ತೆ, ಮತ್ತೆ ಏನೋ ಹೊಸದಾಗುತ್ತೆ ಅಂತೇನಿಲ್ಲ. ಬಾಬಾ ಹೇಳ್ತಾರೆ ಇದು ಪರಿವರ್ತನೆ ಆಗ್ತಾ ಹೋಗುತ್ತೆ, ವಿಶ್ವ ಧ್ವಂಸ ಆಗುತ್ತೆ. ಆ ಸಮಯದಲ್ಲಿ ಕೃಷ್ಣ ಬೆರಳನ್ನು ಚೀಪ್ತಾ ಬರ್ತಾನೆ ಎನ್ನುವುದು ಬಾಬಾ ಹೇಳ್ತಾರೆ ಪ್ರಳಯ ಆದ ನಂತರ ಅಲ್ಲ, ಪರಿವರ್ತನೆ ಆದ ಮೇಲೆ ಹೊಸ ಪ್ರಪಂಚದಲ್ಲಿ ಈ ರೀತಿ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಈ ರೀತಿ ಬರ್ತಾರೆ ಅನ್ನೋದು ಇಲ್ಲ, ಅವ್ರದ್ದು ನಾರ್ಮಲಾಗಿ ಒಂದು ಜನ್ಮ ಆಗುತ್ತೆ ಅಷ್ಟೆ. ಆದರೆ ಕಥೆಗಳಲ್ಲಿ ಹೆಂಗೆ ತೋರಿಸ್ತಾರೆ, ಪ್ರಳಯ ಆಗ್ತಾ ಇರುವಾಗ ಆ ನೀರಿನ ಪ್ರವಾಹದಲ್ಲಿ ಕೃಷ್ಣ ಬೆರಳನ್ನು ಚೀಪ್ತಾ ಬರ್ತಾರೆ ಅಂತ ತೋರಿಸ್ತಾರೆ. ಆದರೆ ಹಿಂಗೇನೋ ಆಗುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಹೊಸ ಸೃಷ್ಟಿಯೇ ಸ್ಥಾಪನೆ ಆಗುತ್ತೆ, ಆ ಹೊಸ ಸೃಷ್ಟಿಯಲ್ಲಿ ಕೃಷ್ಣನ ಜನ್ಮ ಮೊಟ್ಟ ಮೊದಲು ಆಗುತ್ತದೆ. तुम जानते हो बाबी पति पावन है, अंत में ही आएंगे पावन बनाने। जो कल्प पहले पावन बने थे वही आएंगे. ತಂದೆಗೆ ಮಹಿಮೆಯನ್ನು ಮಾಡ್ತಾರೆ ಅಥವಾ ಎಲ್ಲರೂ ಕೂಡ ಹೇಳುತ್ತಾರೆ ಭಗವಂತ ನೀವು ಪತೀತ ಪಾವನರು ಅಂತ. ಪತೀತ ಪಾವನ ಅಂತಂದರೆ ಅದರ ಅರ್ಥ ಏನು? ಪತೀತರನ್ನು ಪಾವನ ಮಾಡುವಂಥವ್ರು ಅಂತ. ಅಂದರೆ ಅವ್ರು ಯಾವಾಗ ಬರಬೇಕು? ಪತೀತರಾದಾಗಲೇ ತಾನೇ ಬರಬೇಕು, ಅಥವಾ ಪತೀತರು ಇರುವಂಥ ಸ್ಥಾನದಲ್ಲೇ ಅಲ್ವಾ ಬರಬೇಕು. ಅದಕ್ಕೆ ಸ್ವಯಂ ಪರಂಪಿತ ಪರಮಾತ್ಮ ಈ ಸಮಯದಲ್ಲಿ ಪತೀತರಾಗಿರುವಂತಹ ನಮ್ಮನ್ನು ಪಾವನ ಮಾಡಲು ಬಂದಿದ್ದಾರೆ. ಕಲ್ಪದ ಹಿಂದಿನ ತರಹ ಈಗಲೂ ಕೂಡ ಪಾವನ ಮಾಡುತ್ತಾರೆ. ಆಕರ್ ಬ್ರಹ್ಮಾಕ್ಕೆ ಮುಖ ವಂಶಾವಳಿ बनेंगे और पुरुषार्थ कर शिव बाबा से अपना वर्षा लेंगे. रचयिता नॉलेजफुल वह है ना, वर्षा बाप से ही मिल सकता है, दादा को भी उनसे मिलता है, उनकी ही महिमा गाई जाती है. त्वमेव मातश्च पिता, बरोबर सच्चा सुख देने वाला वह है, यह भी तुम जानते हो, दुनिया नहीं जानती. जब रावण राज्य शुरू होता है तब ही दुख शुरू होता है. रावण बेसमझ बना देते हैं. बालक में जब तक विकारों की प्रविष्टा नहीं होती उनको महात्मा समान कहते हैं. जब बालिग होता है तब लौकिक संबंधी उसको दुख का रास्ता बताते हैं. पहला रास्ता बताते हैं कि तुमको शादी करनी है. लक्ष्मी नारायण और राम सीता ने क्या शादी नहीं की है, परंतु उनको तो पता ही नहीं कि उन्होंने पवित्र प्रवृत्ति मार्ग था या अपवित्र प्रवृत्ति मार्ग है. वह तो पवित्रता स्वर्ग के मालिक थे, पवित्र स्वर्ग के मालिक थे, हम तो पतित नरक के मालिक है. यह ख्याल बुद्धि में आता नहीं है. तुम भारत की महिमा सुनाते हो, क्या यह भूल गए हो कि भारत स्वर्ग था, आदि सनातन देवी देवता धर्म था, पवित्र थे, तब तो अपवित्र उनके आगे जाकर माथा टेकते हैं. पतित पावन बाप ही पावन दुनिया की स्थापना करते हैं. बरोबर पावन भारत था, अभी तो मुख से कहते हैं हम पतित हैं. कोई लड़ाई आदि होगी तो यज्ञ रचते हैं शांति के लिए, मंत्र भी ऐसे जपते हैं, परंतु शांति का अर्थ समझते नहीं है भी बड़ा सहज. ಈ ಬಾಬಾ ಹೇಳ್ತಾರೆ ಪ್ರಪಂಚದಲ್ಲಿ ರಾವಣ ರಾಜ್ಯ ಇದೆ, ಅದರಿಂದ ದುಃಖ ಇದೆ. ರಾವಣ ರಾಜ್ಯ ಅಂದ್ರೇನು? ರಾವಣ ಅಂತಂದ್ರೇನು? ನಮ್ಮಲ್ಲಿರುವಂತಹ 5 ವಿಕಾರಗಳು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವೆನ್ನುವಂತಹ 5 ವಿಕಾರಗಳು ಎಲ್ಲರಲ್ಲಿ ಇರುವಂಥ ಕಾರಣ ಎಲ್ಲರಲ್ಲೂ ಕೂಡ ದುಃಖ ಇದೆ ಅಂತ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಪುನಃ ತಂದೆ ಬಂದು ಆ ಎಲ್ಲ ದುಃಖವನ್ನು ದೂರ ಮಾಡ್ತಿದ್ದಾರೆ. ಬಾಲಕರಿದ್ದಾಗ ಅವರನ್ನು ಮಹಾತ್ಮರ ಸಮಾನ ಎಂದು ಬಯಸಲಾಗುತ್ತೆ. ಅದೇ ಬಾಲಕ ಚೆನ್ನಾಗಿ ಯುವಕ ವಯಸ್ಸಿನಲ್ಲಿ ಬಂದಾಗ ಕೆಟ್ಟ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಮನೆಯವರು ಕೂಡ ಕೆಟ್ಟ ಮಾರ್ಗವನ್ನು ಕೆಲವು ಸತಿ ತೋರಿಸ್ತಾ ಹೋಗ್ತಾರೆ. ಮದುವೆ ಮಾಡ್ಕೊಳ್ಳಿ ಎಂದು ಕೂಡ ಹೇಳ್ತಿರ್ತಾರೆ. ಲಕ್ಷ್ಮೀ ನಾರಾಯಣ ಅಥವಾ ರಾಮ ಸೀತೆಯರಿಗೆ ಮದುವೆನೇ ಆಗಿಲ್ವಾ ಅಂತ ಕೇಳ್ತಿರ್ಬಾ, ಮದುವೆ ಆಗಿತ್ತಲ್ವ, ಅವ್ರದ್ದು ಕೂಡ ಪ್ರವೃತ್ತಿ ಮಾರ್ಗನೇ ಅಂತ ಹೇಳ್ತಿದ್ದಾರೆ. ಈ ನಮ್ಮ ಭಾರತ ದೇಶದಲ್ಲಿ ಆದಿಯಿಂದ ಏನಾಗಿದೆ? ಪ್ರವೃತ್ತಿ ಮಾರ್ಗನೇ ಬಂದಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದೇ ಲಕ್ಷ್ಮೀನಾರಾಯಣರಾಗಿದ್ದಾರೆ, ರಾಮ ಸೀತನಾಗಿದ್ದಾರಪ್ಪ, ನಿಮಗೆ ಆಲೋಚನೆ ಮಾಡ್ಕೋ ಅಂತಾರೆ. ಆದರೆ ಅವ್ರು ಹೆಂಗಿದ್ರು ಪವಿತ್ರ ಮಾರ್ಗದಲ್ಲಿ, ಆದರೆ ಈಗ ಎಷ್ಟು ಅಪವಿತ್ರವಾಗಿದೆ ಅನ್ನೋದು ಅದನ್ನೇ ಬಾಬಾ ಅರ್ಥ ಮಾಡಿಸ್ತಿದ್ದಾರೆ. ಅಂದರೆ
ಬಾಬಾ ಹೇಳ್ತಾರೆ ದಾರಿಯೂ ಕೂಡ ತಪ್ಪಾಗಿ ತೋರಿಸ್ತಾರೆ. ಲಕ್ಷ್ಮೀನಾರಾಯಣ ಅಥವಾ ರಾಮಸೀತೆಯರು ಏನೋ ಆಗಿದ್ರಾ ಅಂತಲೂ ಕೇಳುತ್ತಾರೆ. ಆದರೆ ಬಾಬಾ ಹೇಳ್ತಾರೆ ಅವ್ರದ್ದು ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು, ಈಗ ಅದು ಅಪವಿತ್ರ ಪ್ರವೃತ್ತಿ ಮಾರ್ಗವಾಗಿಬಿಟ್ಟಿದೆ. ಈಗ ಪುನಃ ಪವಿತ್ರ ಸ್ವರ್ಗದ ಮಾಲೀಕ ನೀವಾಗಬೇಕು ಅಂತ ಬಾಬಾ ಹೇಳ್ತಾರೆ. ಪತೀತ ನರಕದ ಮಾಲೀಕರಿಗೀಗ ಇದ್ದಾರೆ, ಆದರೆ ಪುನಃ ನೀವು ಪವಿತ್ರರಾಗಿ ಅದರ ಮಾಲೀಕರಾಗಬೇಕು. ಇದು ಸ್ವಲ್ಪವೂ ಬುದ್ಧಿಯಲ್ಲಿ ಬರುವುದಿಲ್ಲ. ಇನ್ನು ಭಾರತ ದೇಶದ ಮಹಿಮೆಯೂ ಕೂಡ ನಾವು ಮಾಡ್ತೀವಲ್ಲ, ಇದೇ ಭಾರತದಲ್ಲಿ ಸ್ವರ್ಗ ಇತ್ತು ಅಂತ ಬಾಬಾ ಹೇಳ್ತಾರೆ. ಭಾರತ ಸ್ವರ್ಗವಾಗಿತ್ತು, ಅದೇ ಸನಾತನ ದೇವಿ ದೇವತಾ ಧರ್ಮವಿತ್ತು ಅನ್ನೋದು ನಾವು ಮರೆತು ಹೋಗ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಪವಿತ್ರರ ಎದುರುಗಡೆ ಅಪವಿತ್ರ ತಲೆ ಬಾಗ್ತಾರೆ ಅಂದರೆ ದೇವತೆಯರ ಎದುರುಗಡೆ ನಾವೆಲ್ಲರೂ ಕೂಡ ಹೋಗಿ ತಲೆ ಬಾಗ್ತೀವಲ್ವ, ಏಕೆಂದರೆ ಅವರು ಶ್ರೇಷ್ಠರು, ಅವರು ಉನ್ನತರು ಎಂದು ನಾವು ಭಾವಿಸುತ್ತೇವೆ ಅಂತ ಬಾಬಾ ಹೇಳ್ತಿದ್ದಾರೆ. ಪತೀತ ಪಾವನ ಬಾಪ್ ಹಿ ಪಾವನ್ ದುನಿಯಾ ಕಿ ಸ್ಥಾಪನಾ ಕರ್ತೆ. ಪತೀತ ಪಾವನ ತಂದೆಯೇ ಬಂದು ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಬರೋಬರ್ ಪಾವನ್ ಭಾರತದ ಅಭಿ ತೋ ಮುಖ ಸೆ कहते हैं हम पतित है, कोई लड़ाई आदि होगा तो यज्ञ रस्ते ಶಾಂತಿ ಕೇಳಿ. ಮತ್ತು ಬಾಬಾ ಹೇಳ್ತಾರೆ ಭಾರತ ದೇಶ ಪಾವನವಾಗಿತ್ತು, ಅದಕ್ಕೆ ಇವೆಲ್ಲ ಮುಖದಲ್ಲಿ ಹೇಳ್ತೇವೆ ಈಗ ನಾವು ಪತೀತರಾಗ್ಬಿಟ್ಟಿದ್ದೀವಿ ಅಂತ. ಆದರೆ ಪುನಃ ನಾವೇ ಪಾವನರಾಗ್ತೇವೆ. ಮತ್ತು ಇಲ್ಲೇನಾದರೂ ಘರ್ಷಣೆ ಆಗಿದ್ರೆ, ಯುದ್ಧ ಆಗಿದ್ರೆ ಆ ಸಮಯದಲ್ಲಿ ಶಾಂತಿಗೋಸ್ಕರ ಯಜ್ಞಗಳನ್ನು ರಚನೆ ಮಾಡ್ತಾರೆ, ಮಂತ್ರವನ್ನು ಕೂಡ ಜಪಿಸುತ್ತಾರೆ. ಆದರೆ ನಿಜವಾಗ್ಲೂ ಕೂಡ ಶಾಂತಿಯ ಅರ್ಥನೇ ಬೇರೆ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಇರುವುದಂತೂ ಶಾಂತಿ ಅರ್ಥ ಇರುವುದಂತೂ ಸಹಜನೇ, ಆದರೆ ಬಾಬಾ ಹೇಳ್ತಿದ್ದನ್ನ ಕಠಿಣವಾಗಿ ಮಾಡ್ಕೊಳ್ತೀವಿ. ಶಾಂತಿ ಸ್ಥಾಪನೆ ಮಾಡಬೇಕು ಅಥವಾ ನಮ್ಮಲ್ಲಿ ಶಾಂತಿ ಬರಬೇಕಂದ್ರೆ ಯಾವುದೊಂದು ಮಂತ್ರದಿಂದಾನೋ ಯಾವುದೋ ಒಂದು ಯಜ್ಞದಿಂದ ಅಂದ್ಕೊಳ್ತಾರೆ. ಆದರೆ ಶಾಂತಿ ಎನ್ನುವುದು ಎಲ್ಲೋ ಇಲ್ಲ, ನಮ್ಮೆಲ್ಲರ ಸ್ವಧರ್ಮನೇ ಶಾಂತಿಯಾಗಿದೆ, ನಮ್ಮ ನಿಜವಾಗಿರುವ ಧರ್ಮನೇ ಶಾಂತಿಯಾಗಿದೆ ಅಂತ ಬಾಬಾ ಹೇಳ್ತಾರೆ. ಆದರೆ ಅದನ್ನು ನಾವು ಮರೆತು ಹೋಗ್ಬಿಟ್ಟಿದ್ದೀವಿ. ಪುನಃ ನಮ್ಮ ಸ್ವರೂಪದಲ್ಲಿ ನಾವು ಬಂದಾಗ ಅದು ನಮಗೆ ನೆನಪಿಗೆ ಬರುತ್ತದೆ. गॉड फादर कहते हैं तो तुम अच्छे ठहरे, वह हम सबका बाप है तो ब्रदर्स ठहरे. बरोबर हम प्रजापिता ब्रह्मा के मुखवंशावली बहन भाई ठहरे. सचु में तो मुखवंशावली होती नहीं, सिर्फ संगम पर ही मुखवंशावली होने से बहन भाई कहलाते हैं. बाप कहते हैं मैं कल्प 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 के संगम पर साधारण वृद्ध तन में प्रवेश करता हूँ, जिसका नाम फिर ब्रह्मा रखता हूँ, जो फिर ज्ञान को धारणा करके अव्यक्त संपूर्ण ब्रह्मा बनते हैं. यह वही, दूसरी बात नहीं है. ब्राह्मण फिर वही देवता बनते हैं. चक्र लगाकर अंत में आकर शूद्र बनते हैं. फिर ब्रह्मा द्वारा ब्राह्मण रचते हैं. बुढ़ियों के ऊपर भी ब्राह्मणियों को मेहनत करनी है. हमने 84 जन्म पूरे किया है, यह तो समझ सकते हैं. ಈಗ ತಂದೆ ಹೇಳ್ತಿದ್ದಾರೆ, ನಮಗೆ ಸ್ವಯಂ ಪರಂಪಿತ ಪರಮಾತ್ಮ ಈ ಬ್ರಹ್ಮನ ಮುಖಾಂತರ ನಾವೇನು ಎದುರುಗಡೆ ನೋಡ್ತಿದ್ದೀವಿ, ಇವರ ಹೆಸರು ಬ್ರಹ್ಮ ಅಂತ. ಈ ಬ್ರಹ್ಮನ ಮುಖಾಂತರ ಬಂದು ನಮಗೆ ಸತ್ಯ ಜ್ಞಾನವನ್ನು ತಂದೆ ನಮಗೆ ತಿಳಿಸ್ಕೊಡ್ತಾರೆ. ಈ ಸತ್ಯ ಜ್ಞಾನವನ್ನು ತಿಳಿಸಿಕೊಟ್ಟಾದ್ಮೇಲೆ ನಾವು ಅವರ ಮುಖವಂಶಾವಳಿಗಳಾಗ್ತೇವೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಅವರ ಬಾಯಿಂದ ಸಂಪೂರ್ಣ ಸತ್ಯವಾಗಿರುವಂಥ ಜ್ಞಾನವನ್ನು ಕೇಳಿ ನಾವು ಅವರ ಮಕ್ಕಳಾಗುವಂಥ ಕಾರಣ ನಾವು ಸಹ ಏನಾಗ್ತೇವೆ, ಪರಸ್ಪರ ಸಹೋದರ ಸಹೋದರಿಯರು ಅಂದರೆ ಬ್ರಹ್ಮನ ಮಕ್ಕಳಾಗ್ತೇವೆ ಅಂತ ಬಾಬಾ ಹೇಳ್ತಿದ್ದಾರೆ. ಸತ್ಯುಗದಲ್ಲಿ ಈ ಥರ ಮುಖವಂಶಾವಳಿಗಳಿರುವುದಿಲ್ಲ, ಈ ಸಂಗಮಯುಗದಲ್ಲಿ ಮಾತ್ರ ಇರ್ತೇವೆ. ತಂದೆ ಹೇಳ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಒಂದು ಸಾಧಾರಣ ವೃದ್ಧ ಮಾನವನ ತನುವಿನಲ್ಲೇ ಬಂದು ನಾನು ನಿಮಗೆ ಈ ಮಾತುಗಳನ್ನು ತಿಳಿಸ್ಕೊಡ್ತೇನೆ ಅಂತ ಸ್ವಯಂ ಪರಂಪಿತ ಪರಮಾತ್ಮ ಹೇಳ್ತಿದ್ದಾರೆ. ಇವರಿಗೆ ನಾನು ಬ್ರಹ್ಮ ಎನ್ನುವಂಥ ಹೆಸರನ್ನು ಇಡುತ್ತೇನೆ. ಈ ಜ್ಞಾನವನ್ನು ಇವರೂ ಸಹ ಧಾರಣೆ ಮಾಡಿ, ಅಂದರೆ ಯಾವ ಶರೀರದಲ್ಲಿ ತಂದೆ ಪ್ರವೇಶ ಆಗ್ತಾರೋ ಆ ಶರೀರಕ್ಕೂ ಕೂಡ ಜ್ಞಾನವನ್ನು ತಿಳಿಸಿ ನಮ್ಮ ತರಹ ಅವರು ಕೂಡ ಜ್ಞಾನವನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿ ಸಂಪೂರ್ಣ ಅವ್ಯಕ್ತರಾದರು. ಅದಕ್ಕೆ ಅವರನ್ನು ಸಂಪೂರ್ಣ ಅವ್ಯಕ್ತ ಬ್ರಹ್ಮ ಎಂದು ಹೇಳಲಾಗುತ್ತದೆ. ನಿಮ್ಮದೂ ಸಹ ಅದೇ ರೀತಿ ಇದೆ ಅಂತ ಬಾಬಾ ಹೇಳ್ತಾರೆ. ಈಗ ನಾವೇ ಬ್ರಾಹ್ಮಣರು ಪುನಃ ಭವಿಷ್ಯದಲ್ಲಿ ದೇವತೆಗಳಾಗ್ತೇವೆ. ಚಕ್ರವನ್ನು ತಿರುಗುತ್ತಾ ಅಂತ್ಯದಲ್ಲಿ ಎಲ್ಲರೂ ಕೂಡ ಶೂದ್ರರಾಗ್ತಾರೆ, ಆಮೇಲೆ ಬ್ರಾಹ್ಮಣರಾಗ್ತಾರೆ. ಇದೆಲ್ಲ ಕೂಡ ದೇಹದ ಧರ್ಮದ ಬಗ್ಗೆ ಹೇಳುತ್ತಿಲ್ಲ,
ಅದರ ಆತ್ಮದ ಸ್ಥಿತಿ ಬಗ್ಗೆ ತಂದೆ ತಿಳಿಸ್ತಾ ಹೋಗ್ತಾರೆ. ಹೀಗೆ ನಾವು ದಿನನಿತ್ಯದಲ್ಲಿ ದಿನದ ಹಾದಿಯಲ್ಲಿ ಶಕ್ತಿಶಾಲಿ ಆಗಿರ್ತೇವೆ, ರಾತ್ರಿಯಲ್ಲಿ ಹೀಗೆ ನಮ್ಮ ಶಕ್ತಿಯನ್ನು ಕಳ್ಕೊಂಡು ನಿಶಕ್ತರಾಗ್ಬಿಡ್ತೇವೋ ಅದೇ ರೀತಿ ಇಲ್ಲೂ ಕೂಡ ನಾವು ಪಾತ್ರ ಮಾಡಲಿಕ್ಕೆ ಬಂದಿರುವಂಥವ್ರು ಪಾತ್ರ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವಂಥ ಶಕ್ತಿಯನ್ನು ಕಳ್ಕೊಳ್ತಾ ಬಂದ್ವಿ. ಈ ಸಮಯದಲ್ಲಿ ಸ್ವಯಂ ಪರಮಾತ್ಮ ಬಂದು ಪುನಃ ನಮ್ಮಲ್ಲಿ ಆ ಶಕ್ತಿಯನ್ನು ತುಂಬಿಸಿ ಜಾಗೃತರನ್ನಾಗಿ ಮಾಡಿ ಒಳ್ಳೆಯದಾಗಿ ನಮ್ಮ ಪಾತ್ರವನ್ನು ಪುನಃ ನಿರ್ಮಾಣ ಮಾಡುತ್ತಾರೆ ಅಂತ ಹೇಳ್ತಿದ್ದಾರೆ. ಈ ಮಾತುಗಳೆಲ್ಲವೂ ಕೂಡ ಯಾರಾದರೂ ತಿಳ್ಕೊಳ್ಬೋದು. ಇಲ್ಲಿ ವಯಸ್ಸಾಗಿರುವಂಥವರು ಅಥವಾ ಯುವಕರು ಅಥವಾ ಮಧ್ಯ ಆಗಿರುವಂಥವ್ರು ಅಂತೇನೂ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಪ್ರತಿಯೊಬ್ಬರೂ ಕೂಡ ಈ ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ. बाप कहते हैं मुझे याद करो, इस योग अग्नि से ही विकर्म विनाश होगा. अभी आत्माओं को कहते हैं माँ में कम याद करो. शिव बाबा कहते हैं लकी सितारों, हे सालिग्रामों, तुम आत्माओं की बुद्धि में यह ज्ञान डालते हैं. आत्मा सुनती है, परमपिता परमात्मा बाप सुनाते हैं ब्रह्मा मुख द्वारा. ब्रह्मा द्वारा स्थापना तो ज़रूर मनुष्य ही होगा और बूढ़ा भी होगा. ब्रह्मा को भी हमेशा बूढ़ा दिखाते हैं, कृष्ण को छोटा बच्चा दिखाते. ब्रह्मा को कभी छोटा बच्चा नहीं कहेंगे, उनका छोटा रूप बनाते नहीं हैं. जैसे लक्ष्मी नारायण का छोटा रूप नहीं दिखाते हैं, वैसे ब्रह्मा का भी नहीं दिखाते हैं. बाप खुद कहते हैं मैं वृद्ध तन में आता हूँ, तो तुम बच्चों को यही मंत्र सुनाते रहना है. शिव बाबा कहते हैं मामेकम याद करो. ತಂದೆ ಹೇಳ್ತಿದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ಅಂದರೆ ಇವಾಗ ಹೇಗೆ ತುಕ್ಕಿಡಿದಿರುವಂಥ ಯಾವುದೇ ಕಬ್ಬಿಣದ ವಸ್ತುವನ್ನು ಒಂದು ಜ್ವಾಲೆಯಲ್ಲಿ ಒಂದು ಅಗ್ನಿಯಲ್ಲಿ ಹಾಕಿದಾಗ ಅದು ಸಂಪೂರ್ಣ ಸ್ವರೂಪವನ್ನು ಪಡೆದಿರುತ್ತದೆಯೋ, ಅಥವಾ ಚಿನ್ನನೇ ತಗೊಳ್ಳಿ, ಅದನ್ನು ಅಗ್ನಿಯಲ್ಲಿ ಹಾಕಿದಾಗ ಅದರ ಮಲಿನ ಎಲ್ಲ ಕೂಡ ಭಸ್ಮಾಗಿ ಪ್ಯೂರ್ ಆಗಿರುವಂಥ ಗೋಲ್ಡ್ ಸಿಗುತ್ತದೆಯೋ, ಅದೇ ರೀತಿ ಈಗ ನಾವು ಆತ್ಮರೂ ಕೂಡ ಕರ್ಮವನ್ನು ಮಾಡುತ್ತಾ ನಮ್ಮ ಕರ್ಮಗಳಲ್ಲಿ ಒಳ್ಳೆ ಕರ್ಮನೂ ಕೂಡ ಮಾಡಿದ್ದೀವಿ, ತಿಳಿದೋ ತಿಳಿದಾರ್ದೇನೋ ಕೆಟ್ಟ ಕರ್ಮಗಳು ಕೂಡ ಮಾಡಿದ್ದೀವಿ. ಅದರ ಪರಿಣಾಮವೂ ಕೂಡ ನಮ್ಮ ಹತ್ರನೇ ಇದೆ, ಪಾಪದ ರೂಪದಲ್ಲಿ ಇದೆ. ಅದಕ್ಕೋಸ್ಕರ ಆ ಎಲ್ಲ ಹೊರೆಯನ್ನು ಅಥವಾ ಆ ಭಾರವನ್ನು ಇಳಿಸಿಕೊಳ್ಳಬೇಕು ಅಂತಂದರೆ ನಾವು ದಾನ ಪುಣ್ಯ ಮಾಡ್ತೀವಿ, ಇತ್ಯಾದಿ ಎಷ್ಟೊಂದು ಯಜ್ಞ ತಪಗಳನ್ನು ಮಾಡ್ತೀವಿ. ಆದರೆ ಅದಕ್ಕಿಂತ ಜಾಸ್ತಿ ಫಲ ಯಾವಾಗ ನಮಗೆ ಸಿಗುತ್ತೆ ಅಂತಂದರೆ ಸ್ವಯಂ ಪರಂಪಿತ ಪರಮಾತ್ಮನನ್ನು ಗುರುತಿಸಿ ಅವರನ್ನು ಸತ್ಯವಾಗಿ ನಾವು ನೆನಪು ಮಾಡಿದಾಗ ಏನಾಗುತ್ತೆ, ಆ ನೆನಪೇ ಒಂದು ಅಗ್ನಿಯಾಗಿ ನಮ್ಮ ಆತ್ಮದಲ್ಲಿರುವಂತಹ ಪಾಪ ಭಸ್ಮ ಮಾಡಿಬಿಡುತ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಮಾಡಿರುವಂಥ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಯೋಗ ಅಗ್ನಿಯಲ್ಲೇ ನಾವು ಇರಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪರಮಾತ್ಮ ಹೇಳ್ತಿದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ಇವಾಗ ಹೇಳ್ತಾರೆ, ಹೇ ಲಕ್ಕಿ ಸಿತಾರಗಳೇ, ಹೇ ಲಕ್ಕಿ ಆತ್ಮರೇ, ಹೇ ಲಕ್ಕಿ ಸಾಲಿಗ್ರಾಮಗಳೇ. ಸಾಲಿಗ್ರಾಮ ಅಂದರೆ ದೊಡ್ಡ ಲಿಂಗ ಒಂದು ತೋರಿಸ್ತಾರೆ, ಚಿಕ್ಕ ಚಿಕ್ಕ ಲಿಂಗಗಳು ತೋರಿಸ್ತಾರೆ. ಚಿಕ್ಕ ಚಿಕ್ಕ ಲಿಂಗವನ್ನು ಸಾಲಿಗ್ರಾಮ ಅಂತ ಹೇಳುತ್ತಾರೆ, ದೊಡ್ಡ ಲಿಂಗವನ್ನು ಶಿವ ಅಂತ ಹೇಳ್ತಾರೆ. ಇಲ್ಲಿ ಏನು ಅಂತಂದರೆ ಅದು ಗುರುತು ಏನು, ಯಾಕೆ ಆ ಥರ ತೋರಿಸಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಒಂದು ಜ್ಯೋತಿ ಸ್ವರೂಪ ಆತ್ಮರು. ಬೊಟ್ಟಿಡ್ತೀವಲ್ವ, ಭ್ರುಕುಟಿಯ ಸ್ಥಾನದಲ್ಲಿ ಆತ್ಮರು ನಿವಾಸ ಮಾಡ್ತಾರೆ. ಈಗ ಪರಮಾತ್ಮನನ್ನು ತೋರಿಸಬೇಕಂತ ದೊಡ್ಡ ರೂಪದಲ್ಲಿ ಮಾಡಿ ಲಿಂಗದ ರೂಪದಲ್ಲಿ ಮಾಡ್ತಾರೆ, ಅವರು ಶಿವ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ರೂಪಗಳೆಲ್ಲ ನಮ್ಮ ನೆನಪಾರ್ಥ. ಅದಕ್ಕೋಸ್ಕರ ಪರಮಾತ್ಮ ನಮಗೆ ಆ ರೀತಿ ಕರೀತಾ ಇದ್ದಾರೆ, ಇವೆಲ್ಲ ಕೂಡ ಲಕ್ಕಿ ಸಿತಾರಗಳು, ನಿಮ್ಮ ಆತ್ಮದಲ್ಲಿ ಹೀಗೆ ನಾನು ಈ ಜ್ಞಾನವನ್ನು ತುಂಬಿಸುತ್ತೇನೆ. ಮತ್ತು ಪರಮಾತ್ಮನೇ ಬಂದು ಡೈರೆಕ್ಟಾಗಿ ಜ್ಞಾನ ತಿಳಿಸ್ಬೋದಲ್ವಾ ಅಂತ ಒಂದು ಪ್ರಶ್ನೆ ಇರ್ಬೋದು. ಅವ್ರು ಯಾಕೆ ಈ ಬ್ರಹ್ಮನ ಮೂಲಕನೇ ಬಂದು ತಿಳಿಸಬೇಕು ಅಂತ. ಪರಮಾತ್ಮ ನಿರಾಕಾರ ಆಗಿರುವಂಥ ಕಾರಣ ಅವರು ಜ್ಯೋತಿ ಸ್ವರೂಪ ನಮ್ಮ ಸಮಾನ. ಅದಕ್ಕೋಸ್ಕರ ನಿರಾಕಾರ ಬಂದು ಜ್ಞಾನವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಸಹ ಆತ್ಮನೇ, ಅದು ಈ ಶರೀರಲ್ಲದೆ ನಾವೇನಾದರೂ ಮಾಡಲಿಕ್ಕಾಗತ್ತಾ? ಆಗುವುದಿಲ್ಲ. ನಾವು ಹೆಂಗೆ ಒಂದು ಶರೀರದ ಆಧಾರವನ್ನು ತೆಗೆದುಕೊಂಡು ಪಾತ್ರವನ್ನು ಮಾಡ್ತಿದ್ದೀವೋ ಅದೇ ರೀತಿ ಪರಂಪಿತ ಪರಮಾತ್ಮನೂ ಅಷ್ಟೇ ಒಂದು ವೃದ್ಧ ಮಾನವನ ತನುವನ್ನು ಆಧಾರವಾಗಿ ತೆಗೆದುಕೊಂಡು ಅವರನ್ನೇ ಬ್ರಹ್ಮ ಎಂದು ಹೆಸರನ್ನು ಇಟ್ಟು ಅವರ ಮೂಲಕ ನಮಗೆ ಶ್ರೇಷ್ಠ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಬ್ರಹ್ಮನಿಂದ ಸ್ಥಾಪನೆ ಎಂದು ಹೇಳಲಾಗತ್ತೆ. ಕಥೆಗಳಲ್ಲೂ ಅಥವಾ ನಾವು ನೋಡಿರ್ತೀವಿ, ಬ್ರಹ್ಮನನ್ನು ಹೆಂಗೆ ತೋರಿಸ್ತಾರೆ, ಯುವಕ ಆಗಿ ತೋರಿಸ್ತಾರೆ, ಚಿಕ್ಕ ಮಗುವಾಗಿ ತೋರಿಸ್ತಾರೆ, ಗಡ್ಡ ತೋರಿಸ್ತಾರೆ, ದಾಡಿ ತೋರಿಸ್ತಾರೆ, ಬೆಳ್ಳಿಗಿರೋ ಥರ ತೋರಿಸ್ತಾರೆ ಅಲ್ವಾ? ಯಾಕೆ ಅಂತಂದರೆ ಪರಮಾತ್ಮ ಅವರಲ್ಲಿ ಪ್ರವೇಶರಾದಾಗ ಅವರ ಆಯುವು ಕೂಡ ವಯಸ್ಸಾಗಿರುವಂಥದ್ದೇ.
ಅದಕ್ಕೋಸ್ಕರ 60 ವರ್ಷದಲ್ಲಿ ಸ್ವಯಂ ಪರಮಾತ್ಮ ಈ ಬ್ರಹ್ಮನಲ್ಲಿ ಪ್ರವೇಶ ಆಗ್ತಾರೆ. ಅದಕ್ಕೋಸ್ಕರ ಆಮೇಲೆ ಅವ್ರಿಗೆ ಬ್ರಹ್ಮ ಎನ್ನುವಂಥ ಹೆಸರು ಇಡಲಾಗುತ್ತೆ. ಅದಕ್ಕೋಸ್ಕರ ಬ್ರಹ್ಮನನ್ನು ಯಾವಾಗಲೂ ಕೂಡ ವಯಸ್ಸಾಗಿದ್ದಂಗೆ ತೋರಿಸ್ತಾರೆ. ಮತ್ತು ಇನ್ನೊಂದು, ಲಕ್ಷ್ಮೀನಾರಾಯಣರನ್ನು ಚಿಕ್ಕ ಮಗುವಾಗಿ ತೋರಿಸುವುದಿಲ್ಲ. ಏಕೆಂದರೆ ಈ ರಾಧೆ ಕೃಷ್ಣರೇ ಭವಿಷ್ಯದಲ್ಲಿ ಗದ್ದೆಯನ್ನು ಅಂದರೆ ಅವರ ರಾಜ್ಯದ ಸಿಂಹಾಸನವನ್ನು ಅಧಿಕರಿಸುವಾಗ ಲಕ್ಷ್ಮೀನಾರಾಯಣ ಹೆಸರನ್ನು ಅವರಿಗೆ ಬದಲಾಯಿಸಿ ಇಡ್ತಾರೆ. ರಾಧಾಕೃಷ್ಣನ ಬದಲಾಗಿ ಲಕ್ಷ್ಮೀನಾರಾಯಣರಾಗಿರ್ತಾರೆ. ಅದಕ್ಕೋಸ್ಕರ ಲಕ್ಷ್ಮೀನಾರಾಯಣದು ಬಾಲ್ಯತನದ ಯಾವ ಹಿಸ್ಟ್ರಿನೂ ಇಲ್ಲ, ಆ ಪಿಕ್ಚರ್ಸು ಕೂಡ ಯಾವ ತೋರಿಸೋದಿಲ್ಲ. ಏಕೆಂತಂದರೆ ಅವರು ಬಾಲ್ಯತನದಲ್ಲಿ ರಾಧಾಕೃಷ್ಣ ಆಗಿರ್ತಾರೆ ಮತ್ತು ದೊಡ್ಡವರಾದ್ಮೇಲೆ ಅವರೇ ಲಕ್ಷ್ಮೀನಾರಾಯಣರಾಗಿ ಆಗ್ತಾರೆ. ಈ ಎಲ್ಲ ಮಾತುಗಳು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಈಗ ನೀವು ಒಂದೇ ಮಂತ್ರವನ್ನು ತಿಳಿಸಿ, ಮಾಮೇಕಂ ಯಾತ್ಕರು ಅಂದರೆ ಆ ಒಬ್ಬ ಪರಮಾತ್ಮನ ನೆನಪು ಮಾಡಿ ಅಂತ. शिव को ब्रह्मा को बाबा कहते हैं, शंकर को कभी बाबा नहीं कहते हैं, वह तो शिव शंकर को मिला देते हैं. तो यह भी बुद्धि में बिठाना है. आत्माओं का बाप परमपिता परमात्मा आए हैं, तो ऐसी ऐसी सहज बातें बुढ़ियों को समझानी चाहिए. ಬಾಬಾ ಹೇಳ್ತಿದ್ದಾರೆ, ಈಗ ನೀವು ತಂದೆ ಅಂತ ಶಿವ ಬಾಬಾರವ್ರಿಗೂ ಹೇಳ್ತೀರಿ, ಬ್ರಹ್ಮ ಬಾಬಾವರು ಕೂಡ ಹೇಳ್ತೀರಿ. ಶಂಕರನಿಗೆ ಎಂದಿಗೂ ಕೂಡ ತಂದೆ ಅಂತ ಹೇಳಲಾಗುವುದಿಲ್ಲ. ಏಕೆಂದರೆ ಅವ್ರ ಕರ್ತವ್ಯನೇ ಬೇರೆ, ಅವ್ರದ್ದು ವಿನಾಶ ಮಾಡುವ ಕರ್ತವ್ಯ. ಇಲ್ಲಿ ಶಿವ ಶಂಕರರ ಪರಿಚಯವನ್ನು ಕೂಡ ನೀವು ಸತ್ಯವಾಗಿ ತಿಳ್ಕೊಳ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಆತ್ಮರ ತಂದೆ ಪರಮಪಿತ ಪರಮಾತ್ಮ, ಎಲ್ಲ ಸಹಜ ಮಾತುಗಳು ವಯಸ್ಸಾಗಿರುವಂಥವರು ಕೂಡ ಅರ್ಥ ಮಾಡಿಕೊಳ್ಬೇಕು, ಇತರಿಗೆ ಅರ್ಥ ಮಾಡಿಸಬೇಕು. बाबा प्रश्न पूछते हैं कि आगे तुमको क्या बनाया था? तो कहे कि स्वदर्शन चक्रधारी बने थे. इतना तो स्वदर्शन चक्रधारी बने थे. बाप को और चक्र को याद करने से तुम रूहानी विलायत में चले जाएंगे. वह फॉरेन तो दूर देश है, हम आत्मा सब दूर देश के रहने वाले हैं. हमारा घर देखो कहाँ है, सूर्य चांद से पार, जहाँ कोई गम नहीं है. अभी तो ಆತ್ಮಾओं का घर की याद आई है ना. ಬಾಬಾ ಹೇಳ್ತಿದ್ದಾರೆ, ಯಾರಾದರೂ ಬಂದರೆ ಫಾರಿನಿಂದ ಬಂದರೆ ಎಷ್ಟು ದೂರದಿಂದ ಬಂದಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಬಾಬಾ ಹೇಳ್ತಾರೆ, ನಾವೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಯಾರು ಫಾರಿನರ್ಸೇ ಅಂತ ಬಾಬಾ ಹೇಳ್ತಿದ್ದಾರೆ. ನಾವೆಲ್ಲರೂ ಕೂಡ ಯಾರು ಫಾರಿನರ್ಸ್. ಹೆಂಗೆ? ನಮ್ಮ ಮನೆ ಯಾವುದು? ಪರಂಧಾಮ ಅಲ್ವಾ. ಈ ಸಾಕಾರ ಪ್ರಪಂಚ ಸೂರ್ಯ ಚಂದ್ರ ನಕ್ಷತ್ರಕ್ಕಿಂತ ಕೂಡ ಉನ್ನತವಾಗಿರುವಂಥ ದೇಶದಿಂದ ಬಂದಿರುವಂಥವ್ರು ನಾವು. ಆದರೆ ಬಾಬಾ ಹೇಳ್ತಾರೆ, ಆ ಮನೆಯನ್ನು ಮರೆತು ಹೋಗ್ಬಿಟ್ಟಿದ್ದೀರಿ, ಈ ಸಮಯದಲ್ಲಿ ಪುನಃ ನಮಗೆ ನೆನಪು ಬಂದಿದೆ. ಅಲ್ಲಿ ಯಾವುದೇ ದುಃಖ ಚಿಂತೆ ಅಶಾಂತಿ ಇಲ್ಲಿದ್ದಂಗೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. वहाँ शरीर नहीं था, यह खुशी होनी चाहिए. हम अपने घर में जाते हैं, बाप का घर सो अपना घर. बाबा ने कहा है, मुझे याद करो और अपने मुक्ति धाम को याद करो. साइंस घमंडी तो परमात्मा को भूल नहीं जाते हैं, तो परमात्मा को बिल्कुल नहीं जानते हैं. परमात्मा तो अभी आकर अपना परिचय देते हैं. बाप को तरस पड़ता है कि उन्हों के कानून तक भी कुछ पढ़ता रहे, तो शिव बाबा को याद करें. देह अभिमान टूट जाए, नर से नारायण बनने का यह सत्य कथा है. सच्चे बाप को याद करो तो सचखंड के मालिक बन जाएंगे. सच्चा बाबा ही स्वर्ग स्थापना करते हैं. कहते हैं, और संग तोड़ बुद्धि में मुझे एक को याद करो. सरकारी नौकरी 8 घंटा करते हो, उससे भी यह बहुत ऊंची कमाई है. कहाँ भी जाओ बुद्धि से यह याद करते रहना, तुम कर्मयोगी हो. कितना सहज समझाते हैं. ಅಂದರೆ ಬಾಬಾ ಹೇಳ್ತಿದ್ದಾರೆ, ಈಗ ನೀವೆಲ್ಲರಿಗೂ ಅರ್ಥ ಮಾಡಿಸ್ಬೇಕು, ಸೈನ್ಸ್ನವ್ರಿಗೂ ಅರ್ಥ ಮಾಡಿಸ್ಬೇಕು. ಅವರು ಪರಮಾತ್ಮನ ತಿಳಿದುಕೊಂಡಿಲ್ಲ. ಈಗ ತಂದೆ ಹೇಳ್ತಿದ್ದಾರೆ, ಅವ್ರ ಕಿವಿಗಳ ಹತ್ರ ಬೀಳಬೇಕು, ಸ್ವಯಂ ಪರಮಾತ್ಮ ಇದ್ದಾರೆ, ಅವರ ನೆನಪು ಮಾಡಿ ಅಂತ. ಆಗ ಅವರಲ್ಲೂ ಕೂಡ ಇರುವಂಥ ಆ ಅಭಿಮಾನ ತೊಲಗು ಹೋಗಿಬಿಡುತ್ತೆ, ಅವರು ಕೂಡ ಶ್ರೇಷ್ಠರಾಗ್ತಾರೆ. ಈಗ ನಾವೆಲ್ಲರೂ ಕೂಡ ದೇಹದ ಅಭಿಮಾನವನ್ನು ತ್ಯಜಿಸಿ ನರರಿಂದ ನಾರಾಯಣ ಆಗಬೇಕು. ಇಂಥ ಸತ್ಯ ಕಥೆಯನ್ನು ತಂದೆ ತಿಳಿಸ್ಕೊಡ್ತಿದ್ದಾರೆ. ಸತ್ಯ ತಂದೆಯನ್ನು ನೆನಪು ಮಾಡಿ ಸತ್ಯಖಂಡದ ಮಾಲೀಕರಾಗಬೇಕು. ಸತ್ಯ ತಂದೆಯೇ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಹೇಳ್ತಿದ್ದಾರೆ, ಎಲ್ಲ ಸಂಘವನ್ನು ತ್ಯಜಿಸಿ ಬುದ್ಧಿಯಿಂದ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂತ. ಅಂದರೆ ಈ ಕರ್ಮಕ್ಷೇತ್ರದಲ್ಲಿ ಇರುತ್ತಾ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಲೂ ಬುದ್ಧಿಯಿಂದ ಪರಮಾತ್ಮನನ್ನು
ನೆನಪು ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ನೌಕರಿ 8 ಗಂಟೆ ಮಾಡ್ತೀವಲ್ಲ, ಬಾಬಾ ಹೇಳ್ತಾರೆ ಅದಕ್ಕಿಂತ ಕೂಡ ಉನ್ನತವಾಗಿರುವಂಥ ಸಂಪಾದನೆ ಎಲ್ಲಾಗುತ್ತೆ ಅಂದರೆ ನೀವು ತಂದೆಯನ್ನು ನೆನಪು ಮಾಡಿದಾಗ. ನೀವೆಲ್ಲರೂ ಕರ್ಮಯೋಗಿಗಳಾಗಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಇಲ್ಲಿ ಕರ್ಮನೂ ಮಾಡಬೇಕು. ಇಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಬಿಟ್ಟು ಕಾಡಿನಲ್ಲಿ ಹೋಗಿ ಯೋಗ ಮಾಡ್ತಾರಲ್ಲ, ಆ ರೀತಿಯೂ ಅಲ್ಲ. ಎಲ್ಲ ಕರ್ಮವನ್ನು ಮಾಡಬೇಕು. ದಿನನಿತ್ಯದಲ್ಲಿ ನಾವು ಮೊದಲು ಹೆಂಗಿದ್ವು ಇವಾಗಲೂ ಕೂಡ ಹಂಗೆ ಇರಬೇಕಾದ್ರೆ ಬುದ್ಧಿ ಮಾತ್ರ ಏನಾಗಬೇಕು, ಸದಾ ಸತ್ಯ ತಂದೆಯನ್ನು ನೆನಪು ಮಾಡಬೇಕು ಅಂತ ಹೇಳ್ತಿದ್ದಾರೆ. बुढ़ियों को देखकर मैं बहुत खुश होता हूँ क्योंकि फिर भी हमारा हम जिन्स है. मैं मालिक बनूँ, हम जिन्स ना बने तो यह ठीक नहीं है. बाबे अविनाशी ज्ञान सर्जन, ज्ञान इंजेक्शन सद्गुरु दिया, अज्ञान अंधकार विनाश. तुम्हारा अज्ञान दूर हो जाता है, बुद्धि में ज्ञान आ गया, सब कुछ जान गए हो. ಬಾಬಾ ಹೇಳ್ತಿದ್ದಾರೆ ವಯಸ್ಸಾಗಿರುವಂಥವ್ರು ನೋಡಿದ್ರು ನನಗೆ ತುಂಬ ಖುಷಿ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಬ್ರಹ್ಮ ಬಾಬಾ ನಮ್ಮ ಸಹೋದರರೇ ಅಲ್ವಾ ಇವರು, ನಾನು ಮಾಲೀಕ ಇವ್ರು ಮಾಲೀಕ ಆಗಿದ್ರು ಅದು ಸರಿಯಾಗೋದಿಲ್ಲ. ಇಲ್ಲಿ ಶಿವಬಾಬಾ ಅವಿನಾಶಿ ಜ್ಞಾನ ಸರ್ಜನಾಗಿದ್ದಾರೆ. ಜ್ಞಾನದ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಅಜ್ಞಾನ ಅಂಧಕಾರ ದೂರವಾಗಿ ಬಿಡುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ತಿಳಿದಿದೆ, ಎಲ್ಲವನ್ನೂ ಕೂಡ ಸತ್ಯವಾಗಿ ನೀವು ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ. ಅಚ್ಚ, ಈಗ ನಾವು ಪರಮಾತ್ಮನಿ ನಮಸ್ತೆ ಹೇಳೋಣ. ಎದ್ದು ನಿಂತು ಹೇಳೋಣ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, कमाई, ऊंची कमाई करने के लिए बुद्धि का योग और सबसे तो एक बाप से जोड़ना है. ಉನ್ನತ ಸಂಪಾದನೆಯನ್ನು ಮಾಡಿಕೊಳ್ಳಲು ಬುದ್ಧಿಯ ಯೋಗ ಎಲ್ಲದರಿಂದ ತ್ಯಜಿಸಿ ಒಬ್ಬ ತಂದೆ ಜೊತೆ ಜೋಡಿಸಬೇಕು. सच्चे बाप को याद कर सचखंड का मालिक बनना है. ಸತ್ಯ ತಂದೆಯನ್ನು ನೆನಪು ಮಾಡಿ ಸತ್ಯಖಂಡದ ಮಾಲೀಕರಾಗಬೇಕು. सेकेंड पॉइंट, जैसे ब्रह्मा बाप ज्ञान को धारणा कर संपूर्ण बनते हैं, ऐसे ही बाप समान संपूर्ण बनना है. ಹೆಂಗೆ ಬ್ರಹ್ಮ ತಂದೆ ಈ ಜ್ಞಾನವನ್ನು ಧಾರಣೆ ಮಾಡಿ ಸಂಪೂರ್ಣರಾದರು, ಅದೇ ತರಹ ತಂದೆಯ ಸಮಾನ ಸಂಪೂರ್ಣರಾಗಬೇಕು. ಅದೇ ತರಹ ತಂದೆಯ ಸಮಾನ ಸಂಪೂರ್ಣರಾಗಬೇಕು. वरदान, अटूट निश्चय के आधार पर विजय का अनुभव करने वाले सदा हर्षित और निश्चिंत भव. अटूट निश्चय के आधार पर विजय का अनुभव करने वाले सदा हर्षित और निश्चिंत भव. ಅಟೂಟ ನಿಶ್ಚಯ ಅಂದರೆ ಎಂದಿಗೂ ಮುರಿಯಲಾರದೇ ಇರುವಂತಹ ನಿಶ್ಚಯದ ಆಧಾರದ ಮೇಲೆ ವಿಜಯದ ಅನುಭವವನ್ನು ಮಾಡುವಂತಹ ಸದಾ ಹರ್ಷಿತ ಹಾಗೂ ನಿಶ್ಚಿಂತ ಭವ. ಎಲ್ಲಿ ನಿಶ್ಚಯ ಇರುತ್ತೋ ಅಲ್ಲಿ ನಿಶ್ಚಿಂತತೆ ಇರುತ್ತೆ. ಆ ನಿಶ್ಚಯ ಹೆಂಗಿರಬೇಕು, ಎಂದಿಗೂ ಕೂಡ ಕೆಲವು ಸತಿ ನಾವು ಯಾವುದೋ ಒಂದು ಅಂದ್ಕೊಳ್ತೀವಿ, ತುಂಬ ನಿಶ್ಚಯದಿಂದ ಅಂದ್ಕೊಳ್ತೀವಿ, ಸ್ವಲ್ಪ ಸಮಯ ಆದಮೇಲೆ ಆ ನಿಶ್ಚಯದಲ್ಲಿ ಏರುಪೇರಾಗ್ಬಿಡುತ್ತೆ. ಆದರೆ ಹಂಗೆ ಆಗಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ. ಅನಂತ ನಿಶ್ಚಯದ ಆಧಾರದ ಮೇಲೆ ವಿಜಯದ ಅನುಭವವನ್ನು ಮಾಡುವಂತಹ ಸದಾ ಹರ್ಷಿತ ಹಾಗೂ ನಿಶ್ಚಿಂತ ಭವ. ಸ್ಪಷ್ಟೀಕರಣ, ನಿಶ್ಚಯ ಕಿ ನಿಶಾನಿ ಮನ್
मनसा वाचा कर्मणा संबंध संपर्क हर बात में सहज विजयी। जहाँ निश्चय अटूट है वह विजय की भावी टल नहीं सकती। ऐसे निश्चय बुद्धि ही सदा हर्षित और निश्चिंत रहेंगे। किसी भी बात में यह क्या, क्यों, कैसे कहना भी चिंता की निशानी है। निश्चय बुद्धि निश्चिंत आत्मा का स्लोगन है। जो हुआ, अच्छा है और अच्छा होना ही है। वह बुराई भी अच्छाई का अनुभव करेंगे। चिंता शब्द की भी अविद्या होगी। ಅಂದರೆ ತಂದೆ ಹೇಳ್ತಿದ್ದಾರೆ, ನಿಶ್ಚಯದ ಗುರುತೇನು? ಮನಸ್ಸ, ವಾಚ, ಕರ್ಮನ ಸಂಬಂಧ ಸಂಪರ್ಕ, ಪ್ರತಿಯೊಂದು ಮಾತಿನಲ್ಲೂ ಕೂಡ ಏನು ವಿಜಯನೇ ಅಂತ ಬಾಬಾ ಹೇಳ್ತಾರೆ. ನಿಶ್ಚಯ ಇತ್ತು ಅಂತಂದ್ರೆ ಏನಾಗುತ್ತೆ, ಅಲ್ಲಿ ವಿಜಯ ನಮ್ಮದು ಇದ್ದೇ ಇದೆ. ಎಲ್ಲಿ ನಿಶ್ಚಯ ಇರುತ್ತದೆಯೋ ಅಲ್ಲಿ ವಿಜಯ ಇದ್ದೇ ಇರುತ್ತೆ. ಆದ್ದರಿಂದ ನಿಶ್ಚಯ ಬುದ್ಧಿ ಸದಾ ಹರ್ಷಿತ ನಿಶ್ಚಿಂತವಾಗಿರ್ತೀರಿ. ಮತ್ತು ಯಾವಾಗಲೂ ಕೂಡ ಹೆಂಗಾಗುತ್ತೋ ಏನಾಗುತ್ತೋ ಆಗುತ್ತೋ ಇಲ್ಲವೋ ಎನ್ನುವಂಥ ಪ್ರಶ್ನೆಯೂ ಕೂಡ ಅಲ್ಲಿ ಇರುವುದಿಲ್ಲ. ಆ ರೀತಿ ಚಿಂತೆಯೂ ಕೂಡ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ನಿಶ್ಚಯ ಬುದ್ಧಿ ಅವರು ಎಷ್ಟು ನಿಶ್ಚಿಂತವಾಗಿ ಆಗಿರ್ತಾರೆ ಅಂತಂದರೆ, ಏನಾಗುತ್ತೋ ಏನಾಗಿದೆಯೋ ಅದು ಒಳ್ಳೆಯದೇ ಆಗಿದೆ, ಇವಾಗಲೂ ಕೂಡ ಒಳ್ಳೆಯದಾಗುತ್ತೆ, ಇನ್ನು ಮುಂದೆ ಕೂಡ ಅದು ಇನ್ನೂ ಒಳ್ಳೆಯದಾಗೇ ಆಗುತ್ತೆ ಅಂತ. ನಮಗೆ ಬಲೆ ಇವಾಗ ಆಗೋದು ಕೆಟ್ಟದ್ದು ಅಂತ ಅನಿಸ್ಬೋದು, ಆದರೆ ಆ ಕೆಟ್ಟದ್ರಲ್ಲೂ ಕೂಡ ಒಳ್ಳೆಯದೇ ಸಮಾವೇಶ ಆಗಿದೆ, ಆ ಅನುಭವನೇ ಮಾಡ್ತಾರೆ. ಚಿಂತೆಯ ಶಬ್ದದ ಅವಿದ್ಯ, ಚಿಂತೆ ಅಂದರೆ ಏನು ಅಂತಲೇ ಅನಿಸ್ಬೇಕು, ಆ ರೀತಿ ಸ್ಥಿತಿ ಆಗುತ್ತೆ ಇವಾಗ ನಿಶ್ಚಯ ಅನಂತವಾಗಿದ್ದಾಗ ಅಂತ ಹೇಳ್ತಿದ್ದಾರೆ. स्लोगन, सदा प्रसन्नचित्त रहना है तो बुद्धि रूपी कंप्यूटर में फुल स्टॉप का मात्रा लगाओ. ಸದಾ ಪ್ರಸನ್ನಚಿತ್ತರಾಗಿರಬೇಕೆಂದರೆ, ಸದಾ ಪ್ರಸನ್ನಚಿತ್ತರು ಅಂದರೆ ಖುಷಿಯಾಗಿ, ಸದಾ ಪ್ರಸನ್ನಚಿತ್ತ रहना है, ಸದಾ ಪ್ರಸನ್ನಚಿತ್ತರಾಗಿರಬೇಕೆಂದರೆ ಬುದ್ಧಿರೂಪಿ ಕಂಪ್ಯೂಟರಲ್ಲಿ ಫುಲ್ ಸ್ಟಾಪಿನ ಮಾತ್ರ ಇಡಿ ಅಂತ ಹೇಳ್ತಿದ್ದಾರೆ. अच्छा, ओम शांति.